ನನ್ನ ಭಾವನೆ ಏನು ಅಂತ ಕೇಳಿದರೆ, ನಾವು ನೋಡುವಂತಹ ಮಕ್ಕಳು, ವಿದ್ಯಾರ್ಥಿಗಳು ಇವರೆಲ್ಲ ಯಾರಿದ್ದಾರೋ ಅವರೆಲ್ಲ ಕೇವಲ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ ಅಂತ ನಾವು ಭಾವಿಸಬಾರದು. ಅವರೆಲ್ಲ ನಮ್ಮ ದೇಶದ ಒಂದು ಅಖಂಡವಾದಂತಹ ಸಂಪತ್ತು ಅಂತ ನಾವು ಭಾವಿಸಬೇಕು. ನಾನು ಹಾಗೆ ಭಾವಿಸ್ತೇನೆ. ಬರೀ ಅವ್ರ ಮಕ್ಕಳು ಅಷ್ಟೇ ಬರೀ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಿದ್ದಾರೆ, ಹೋಗ್ತಾರೆ, ಮಾಡ್ತಾರೆ, ತದನಂತರ ಮನೆಗೆ ಹೋಗ್ತಾರೆ ಅಂತ ಅಷ್ಟೇ ನಾನು ನೋಡುವುದಿಲ್ಲ. ಅವರೆಲ್ಲ ನಮ್ಮ ದೇಶದ ಅಖಂಡವಾದಂತಹ ಒಂದು ಸಂಪತ್ತು. ಸರಿಯಾಗಿ ಜ್ಞಾನ ಸಂಪಾದನೆಯನ್ನು ಮಾಡಿ ವಿದ್ಯಾವಂತರಾಗಲಿಲ್ಲ ಅಂತಂದರೆ ಬೇರೆ ಎಷ್ಟಿದ್ರೂ ಏನೂ ಪ್ರಯೋಜನ ಆಗುವುದಿಲ್ಲ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರಾಗಿ ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದ್ದರೂ ಸಹ ಉಪಯೋಗ ಆಗುವುದಿಲ್ಲ. ವಿದ್ಯೆ ಇದ್ದು ಸಂಸ್ಕಾರ ಇಲ್ಲ ಅಂತಂದರೆ ನಾವು ಅಷ್ಟು ಗೌರವ ಕೊಡುವುದಿಲ್ಲ. ಅಂದರೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಸುಮ್ಮನೆ ಏನೋ ಹೊರಗಡೆ ಕೊಡಲಿಲ್ಲ ಅಂದರೆ ಅವ್ರೇನು ತಿಳ್ಕೊಳ್ತಾರೋ ಏನಾಗ್ಬಿಡುತ್ತೋ ಅಂಥೇಳಿ ಗೌರವ ಕೊಡ್ಬೋದು. ಆದರೆ ಅದು ಮನಸ್ಸಿನಿಂದ ಆ ಒಂದು ಗೌರವ ಬರಬೇಕು ಅಂತಂದರೆ ಅವರೊಳಗೆ ಆ ಸಂಸ್ಕಾರ ಇದ್ದರೆ ಮಾತ್ರ ಆಗುತ್ತೆ. ಅದೇ ಒಬ್ಬ ಸಂಸ್ಕಾರವಂತನಾಗಿರ್ತಕ್ಕಂತಹ ಮನುಷ್ಯನಲ್ಲಿ ಯಾವುದೋ ಕಾರಣದಿಂದ ಕಾರಣಾಂತರದಿಂದ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತಂದರೂ ನಾವು ಅವರನ್ನು ಚೆನ್ನಾಗಿ ಗೌರವ ಕೊಡ್ತೀವಿ, ಅವರನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ತೀವಿ. ಅದೇ ಆ ಒಂದು ಸಂಸ್ಕಾರದ ಮಹತ್ವ. ಆದ್ದರಿಂದ ವಿದ್ಯಾಭ್ಯಾಸವೂ ಅತ್ಯಂತ ಅವಶ್ಯಕ, ಅದರ ಜೊತೆಗೆ ಸಂಸ್ಕಾರ ಅನ್ನೋದು ಸಹ ಅತ್ಯಂತ ಅವಶ್ಯಕ. ಆದ್ದರಿಂದ ಈ ಎರಡನ್ನೂ ಸಹ ಚೆನ್ನಾಗಿ ಬೆಳೆಸ್ಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹೆಚ್ಚಾಗಲಿ ಇಮ್ಮಡಿಯಾಗಲಿ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕೆಲವು ಕಾಲು ಕುರ್ಚಿಗಳಿದ್ದು ಪೂಜೆ ನೆರವೇರಿದ ನಂತರ ಬಂದಿರುವ ಪೋಷಕರೆಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಬೇಕು. ನೆರೆದಿರುವಂಥ ಎಲ್ಲ ಗಣ್ಯರು, ಪೋಷಕರು ಹಿಂದ್ಗಡೆ ಇರುವಂತಹ ರಿಕ್ತ ಆಸನಗಳನ್ನು ಭರ್ತಿ ಮಾಡಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ನುಡಿಗಳೊಂದಿಗೆ ನಾವೆಲ್ಲರೂ ಕೂಡ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗೋಣ. ಈಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಎರಡು ಕೈಯನ್ನು ಮುಗಿದು ನಾವು ಹೇಳುವಂತಹ ಪ್ರಾರ್ಥನೆಗಳನ್ನು ಹೇಳಬೇಕು. ಎಲ್ಲರೂ ಹೇಳಿ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ
ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅವಿದ್ಯಾರಣ್ಯ ಕಾಂತಾರೆ ಭ್ರಮತಾಂ ಪ್ರಾಣಿನಾಂ ಸದಾ ವಿದ್ಯಾಮಾರ್ಗ ಉಪದೇಷ್ಟಾರಂ ವಿದ್ಯಾರಣ್ಯಗುರುಂ ಶ್ರಯೇ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಶ್ರೀಮತೆ ಶಂಕರಾರ್ಯಾಯ ಧೀಮತೆ ಅದ್ಭುತಶಕ್ತಯೇ ನಮೋಸ್ತ್ವದ್ವೈತ ಸಿದ್ಧಾಂತ ಸ್ಥಾಪನೋಪಾತ್ತಮೂರ್ತಯೇ. ಅತ್ಯಂತ ಅಲ್ಪಕಾಲದಲ್ಲಿಯೇ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಈ ಸುಜ್ಞಾನ ವಿದ್ಯಾಸಂಸ್ಥೆಯ ಒಂದು ಕಾರ್ಯ ಶೈಲಿ ಎಂಬುದು ಅತ್ಯಂತ ಪ್ರಶಂಸನೀಯವಾಗಿದೆ. ವಿಶೇಷವಾಗಿ ಈ ಪ್ರಾಂತ್ಯದಲ್ಲಿ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಶಾಲೆಯು ಮಾಡ್ತಾ ಇರತಕ್ಕಂತಹ ಪರಿಶ್ರಮವು ಅತ್ಯಂತ ಅವಶ್ಯಕವಾಗಿದೆ ಈಗಿನ ಕಾಲಕ್ಕೆ ಮತ್ತು ಅತ್ಯಂತ ಪ್ರಶಂಸನೀಯವೂ ಆಗಿದೆ. ನಮ್ಮ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಮಕ್ಕಳು ಹಾಗೂ ಯುವ ಜನರು ಇದ್ದಾರೆ. ಅವರೆಲ್ಲರಿಗೂ ಸಹ ಒಳ್ಳೆಯ ರೀತಿಯಾದಂತಹ ವಿದ್ಯಾಭ್ಯಾಸವು ಸಿಗುವಂತೆ ಇಂತಹ ವಿದ್ಯಾಸಂಸ್ಥೆಗಳು ಇದೇ ರೀತಿಯಾಗಿ ವಿಶೇಷವಾಗಿ ಶ್ರಮಿಸಿದರೆ ತದ್ವಾರ ಆ ಮಕ್ಕಳಿಗೂ ಹಾಗೂ ಸಮಾಜಕ್ಕೂ ನಮ್ಮ ದೇಶಕ್ಕೂ ಆಗುವಂತಹ ಒಂದು ಉಪಕಾರ ಪ್ರಯೋಜನ ಏನಿದೆಯೋ ಅದನ್ನು ನಾವು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಪ್ರಯೋಜನ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಪ್ರಾಪ್ತವಾಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಂದು ಮಗುವಿನಲ್ಲೂ ನಾವು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಯಾವ ಮಗುವನ್ನು ನಾವು ನೋಡಿದರೂ ಆ ಮಗುವಿನಲ್ಲಿ ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ರತಿಭೆ ಇರುತ್ತೆ. ಆದರೆ ಆ ಪ್ರತಿಭೆ ಹೊರಗೆ ಬಂದು ಆ ಮಗುವಿಗೂ ಮತ್ತು ಸಮಾಜಕ್ಕೂ ಉಪಕಾರ ಆಗುವಂತೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಪ್ರಯತ್ನ ನಡೆದಾಗ ನಮ್ಮ ಮಕ್ಕಳಲ್ಲಿರತಕ್ಕಂತಹ ಒಂದು ಪ್ರತಿಭೆಯನ್ನು ನಾವು ಚೆನ್ನಾಗಿ ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಅದರ ಉಪಯೋಗವನ್ನು ಅವರು ಮತ್ತು ಸಮಾಜ ಎಲ್ಲರೂ ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಪ್ರತಿಭೆಯು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯು ಇಂತಹ ವಿದ್ಯಾಸಂಸ್ಥೆಗಳ ಮೂಲಕ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಆ ಒಂದು ಕಾರ್ಯವು ಇಲ್ಲಿ ವಿಶೇಷವಾಗಿ ನಡೀತಾ ಇದೆ. ನಾವು ಯಾವ ಮಗುವನ್ನೂ ಸಹ ತೆಗೆದುಹಾಕುವಂತೆ ಇಲ್ಲ. ಒಂದು ವಿಶೇಷವಾದಂತಹ ಪ್ರತಿಭೆ ಎನ್ನುವುದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಅತ್ಯಂತ ಅನುಕೂಲವಾದಂತಹ ರೀತಿಯಲ್ಲಿ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು
ಮಾಡಿಸುವುದಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರ ಒಂದು ವಿಶೇಷವಾದಂತಹ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂತಹದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನಾವು ಹಿಂದಿನ ಸಲ ಇಲ್ಲಿಗೆ ಬಂದಾಗ ಎಲ್ಲರಿಗೂ ಗೊತ್ತಿರುವಂತೆ ಈ ಕಟ್ಟಡದ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಇವತ್ತು ಆ ಕಟ್ಟಡದ ಉತ್ತಮವಾದಂತಹ ರೀತಿಯಲ್ಲಿ ನಿರ್ಮಾಣವು ಸಂಪನ್ನಗೊಂಡು ಅದರ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೇವೆ. ಜಗನ್ಮಾತೆ ಸಮಸ್ತ ವಿದ್ಯಾಧಿದೇವತೆಯಾಗಿರ್ತಕ್ಕಂತಹ ಆ ವೀಣಾಶಾರದೆಯಾದ ಸರಸ್ವತಿ ಅಮ್ಮನವರನ್ನು ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಅಮ್ಮನವರಿಗೆ ಪೂಜೆಯನ್ನು ನೆರವೇರಿಸಿದ್ದೇವೆ. ಅಮ್ಮನವರು ಇಲ್ಲಿ ವಿಶೇಷವಾಗಿ ತನ್ನ ಸಾನ್ನಿಧ್ಯದಿಂದ ವಿರಾಜಮಾನಳಾಗಿ ಎಲ್ಲರಿಗೂ ಸಹ ಎಲ್ಲ ಮಕ್ಕಳಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಮಕ್ಕಳಿಗೆ ವಿಶೇಷವಾದಂತಹ ವಿದ್ಯಾಭ್ಯಾಸವಾಗಲಿ, ಎಲ್ಲರೂ ಸಹ ಒಳ್ಳೆಯ ವಿದ್ಯಾವಂತರಾಗಲಿ ಎಂಬುದಾಗಿ ಆ ಜಗನ್ಮಾತೆಯನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇಲ್ಲಿ ಈ ಒಂದು ಮೂರ್ತಿಯನ್ನು ನಾವು ಈ ವಿದ್ಯಾಸಂಸ್ಥೆಗೆ ನೀಡಬೇಕು. ತದ್ವಾರ ಆ ಮೂರ್ತಿಯು ಸದಾಕಾಲ ಇಲ್ಲಿ ಸಂಸ್ಥೆಯಲ್ಲಿದ್ದು ಸಂಸ್ಥೆಯ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಗೂ ಕಾರಣವಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಮೂರ್ತಿಯನ್ನು ನೀಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಇವತ್ತು ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಇಲ್ಲಿ ಆಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಆ ಮೂರ್ತಿಯ ಒಂದು ಸ್ಥಾಪನೆ ಇವತ್ತು ಇಲ್ಲಿ ಆಗಿದೆ. ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ವಿಶೇಷವಾಗಿ ಇವತ್ತು ವಸತಿ ಕಟ್ಟಡದ ನಾವು ಉದ್ಘಾಟನೆಯನ್ನು ಇವತ್ತಿನ ದಿವಸ ಮಾಡಿದ್ದೇವೆ. ಈ ಒಂದು ವಸತಿ ಕಟ್ಟಡದ ಒಂದು ಹೆಸರನ್ನು ಸೂಚಿಸಬೇಕು ಎಂಬುದಾಗಿ ರಮೇಶ್ ಶೆಟ್ಟಿಯವರು ನಮ್ಮಲ್ಲಿ ಕೇಳಿದರು. ಶಾಲೆಗೆ ವಿದ್ಯಾರಣ್ಯರ ಹೆಸರನ್ನು ಇಟ್ಟಿದ್ದೀರಿ. ಮೊದಲಿಂದಲೂ ಸುಜ್ಞಾನ ಅನ್ನುವಂತಹ ಹೆಸರಂತೂ ಮೊದಲಿಂದಲೂ ಇದ್ದೇ ಇದೆ. ಒಳ್ಳೆಯ ಜ್ಞಾನವನ್ನು ಕೊಡುವಂತಹ ಒಂದು ಸಂಸ್ಥೆ ಆದ್ದರಿಂದ ಅದಕ್ಕೆ ಅನ್ವರ್ಥವಾದಂತಹ ಸುಜ್ಞಾನ ಅನ್ನುವಂತಹ ಹೆಸರನ್ನು ಹೇಗಾದರೂ ಮೊದಲಿಂದಲೂ ಇಟ್ಟಿದ್ದೀರಿ. ಹಾಗೂ ಇವತ್ತು ಈಗ ಈ ಶಾಲೆಗೆ ವಿದ್ಯಾರಣ್ಯರ ಒಂದು ಹೆಸರನ್ನು ಇಟ್ಟಿದ್ದೀರಿ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ, ವಿದ್ಯಾರಣ್ಯರು ಎಲ್ಲಿರ್ತಾರೋ ಅಲ್ಲಿ ವಾಣಿ ವಿಲಾಸ ಅನ್ನೋದು ಇರುತ್ತೆ. ಆ ವಾಣಿಯ ಸರಸ್ವತಿಯ ಒಂದು ವಿಲಾಸ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರಣ್ಯರು ಅಂದರೆ ಈ ಒಂದು ಶಾಲೆಯು ವಿದ್ಯಾರಣ್ಯವಾಗಿರ್ತಕ್ಕಂತಹ ಈ ಒಂದು ಶಾಲೆಯು ಇಲ್ಲಿರುವುದರಿಂದ ಇಲ್ಲಿ ಖಂಡಿತವಾಗಿಯೂ ಆ ವಾಣಿ ವಿಲಾಸ ಅನ್ನೋದು ಇದ್ದೇ ಇರುತ್ತೆ ಎಂಬುದಾಗಿ ಯೋಚನೆ ಮಾಡಿ ಅದಕ್ಕೆ ವಾಣಿ ವಿಲಾಸ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ. ಅದರ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೇವೆ. ಹಾಗೂ ಇಲ್ಲಿ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಒಂದು ಉದ್ಘಾಟನೆಯನ್ನು ಆ ಒಂದು ಕಟ್ಟಡದ ಒಂದು ಉದ್ಘಾಟನೆಯನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಮತ್ತು ಈಗ ಹೊಸದಾಗಿ ಈ ಶಾಲೆಯಲ್ಲಿ ಸೇರಿ ಇಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ ಮುಂದೆ ದೊಡ್ಡ ವಿದ್ಯಾವಂತರಾಗುವಂತಹ ಮಕ್ಕಳು ಇವತ್ತು ಇಲ್ಲಿದ್ದೀರಿ. ಹಾಗೂ ಹಿಂದಿನಿಂದಲೂ ಸಹ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಮಕ್ಕಳೂ ಸಹ ಇವತ್ತು ಇಲ್ಲಿದ್ದೀರಿ. ಈ ಒಂದು ವಿದ್ಯಾರಂಭವನ್ನು ಮಾಡುವಂತಹ ನಮ್ಮ ಪರಂಪರೆಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದ ಪರಂಪರೆಯಲ್ಲಿ ಮೊದಲು ಆ ಗಣಪತಿಯ ಒಂದು ಪ್ರಾರ್ಥನೆ, ಸರಸ್ವತಿಯ ಒಂದು ಪ್ರಾರ್ಥನೆ, ಗುರುವಿನ ಒಂದು ಪ್ರಾರ್ಥನೆಯನ್ನು ಮಾಡಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವುದು ಅನ್ನುವುದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಪರಂಪರೆ. ಅದರಂತೆ ಇವತ್ತು ಆ ಪ್ರಾರ್ಥನಾ ಶ್ಲೋಕಗಳನ್ನು ಪಠನ ಮಾಡಿ ತದ್ವಾರ ಈ ಒಂದು ವಿದ್ಯಾಭ್ಯಾಸದ ಪ್ರಾರಂಭವನ್ನು ಇವತ್ತು ಮಾಡಲಾಗಿದೆ. ಇವತ್ತು ಈ ಒಂದು ದಿನ ಇದು ವಿಶಿಷ್ಟವಾದದ್ದು. ಈ ಒಂದು ಶಾಲೆಯು ಶಾಲೆಯ ಈ ಒಂದು ವಿದ್ಯಾರಂಭದ ಕಾರ್ಯಕ್ರಮ ಇವತ್ತು ನಡೆದಿದೆ ಅನ್ನುವುದು ಎಲ್ಲರೂ ಭಾವಿಸುವಂತಹ ಒಂದು ವಿಶೇಷವಾದಂತಹ ಅಂಶವಾದರೆ, ನಮ್ಮ ಪ್ರಕಾರ ಇವತ್ತಿನ ದಿವಸಕ್ಕೆ ಅಂದರೆ ಈ ಒಂದು ಸಮಯಕ್ಕೆ ಇರತಕ್ಕಂತಹ ಒಂದು ವಿಶೇಷ ಏನು ಅಂತ ಕೇಳಿದರೆ, ಈ ಒಂದು ನಮ್ಮ ಪಂಚಾಂಗದ ಪ್ರಕಾರ ಇವತ್ತಿನ ದಿವಸ ಅಂತಂದರೆ ಇದು ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದಲ್ಲಿ ಬಹುಳ ಪಕ್ಷದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ಸ್ವಲ್ಪ ಕಾಲ ಅಷ್ಟಮಿ ಇದ್ದು ತದನಂತರ ನವಮಿ ತಿಥಿ ಬಂದಿದೆ. ಇವತ್ತು ಗುರುವಾರ ಆಗಿದೆ. ಈ ಒಂದು ವಿದ್ಯಾಭ್ಯಾಸ ಇವತ್ತು ಪ್ರಾರಂಭ ಆಗಿದೆ. ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಅಂಶವನ್ನು ಹೇಳಬೇಕು ಅಂತಂದರೆ, ನಾವು ನಮ್ಮ ಬಾಲ್ಯದಲ್ಲಿ ವೇದವಿದ್ಯೆಯನ್ನು ಅಭ್ಯಾಸ ಮಾಡಿ ತದನಂತರ
ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಶೃಂಗೇರಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರನ್ನು ಪ್ರಾರ್ಥಿಸಿದಾಗ ಅವರು ತುಂಬ ಸಂತೋಷಪಟ್ಟು ಇದೇ ಸಮಯದಲ್ಲೇ ಸುಮಾರು 16 ವರ್ಷಗಳ ಹಿಂದೆ ಇದೇ ಸಮಯದಲ್ಲೇ ನಮಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸಿದರು. ಈ ಒಂದು ಜ್ಯೇಷ್ಠ ಮಾಸದ ಇದೇ ಬಹುಳ ಪಕ್ಷದ ಈ ಸಪ್ತಮಿ ಅಷ್ಟಮಿ ನವಮಿ ಈ ತಿಥಿಗಳಲ್ಲೇ ಆವಾಗ ಸುಮಾರು 16 ವರ್ಷಗಳ ಹಿಂದೆ ಈ ಒಂದು ವಿದ್ಯಾಭ್ಯಾಸವನ್ನು ಶಾಸ್ತ್ರಗಳ ವಿದ್ಯಾಭ್ಯಾಸವನ್ನು ನಮ್ಮ ಗುರುಗಳು ಹೇಳಿದರು. ಇಂತಹ ದಿವಸದಿಂದ ಪ್ರಾರಂಭ ಆಗಲಿ ಎಂಬುದಾಗಿ ಅವರು ಅಪ್ಪಣೆ ಮಾಡಿದರು. ಅದರಂತೆ ಆ ಶಾಸ್ತ್ರ ವಿದ್ಯೆಯು ಇದೇ ದಿವಸದಲ್ಲಿ ಪ್ರಾರಂಭವಾಯಿತು. ನಮ್ಮ ಗುರುಗಳಿಂದ ನಮಗೆ ವಿಶೇಷವಾಗಿ ಪಾಠಗಳಾಯಿತು. ತದನಂತರ ನಮ್ಮ ಸನ್ಯಾಸ ದೀಕ್ಷೆ ಆಯಿತು. ಈ ಎಲ್ಲ ಕಾರ್ಯಗಳು ಸಹ ನಮ್ಮ ಗುರುಗಳ ಕೃಪೆಯಿಂದ ನಡೀತಾ ಇವೆ. ಹಾಗಾಗಿ ಇಂತಹ ಒಂದು ಆ ವಿದ್ಯಾಭ್ಯಾಸವು ನಮಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸಹ ಇದೇ ಸಮಯದಲ್ಲಿ 16 ವರ್ಷಗಳ ಹಿಂದೆ. ಹಾಗಾಗಿ ನಾವು ಶೃಂಗೇರಿಯಲ್ಲಿದ್ದಾಗ ರಮೇಶ್ ಶೆಟ್ಟಿಯವರು ಅವರು ಬಂದು ಇದರ ಒಂದು ಪ್ರಾರಂಭವನ್ನು ಮಾಡಬೇಕು, ಅದಕ್ಕೊಂದು ಮುಹೂರ್ತವನ್ನು ತಾವು ನಿರ್ಣಯ ಮಾಡಬೇಕು ಎಂಬುದಾಗಿ ಅವರು ಕೇಳಿದ್ದು. ಬೇರೆ ಎಲ್ಲ ದಿವಸಗಳನ್ನು ನೋಡಿದಾಗ ಇನ್ಯಾವ ದಿವಸವೂ ಸರಿ ಬರಲಿಲ್ಲ, ಇಂತಹ ಒಂದು ದಿವಸವೇ ಸರಿಯಾಗಿ ಬಂತು. ಹಾಗಾಗಿ ಇವತ್ತೇ ಇದರ ಪ್ರಾರಂಭವಾಗಲಿ ಎಂಬುದಾಗಿ ನಾವು ಸೂಚಿಸಿದ್ದೇವೆ. ಅದರಂತೆ ಇವತ್ತು ಈ ಒಂದು ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈಗಾಗಲೇ ಈ ಒಂದು ವಿದ್ಯಾಸಂಸ್ಥೆಯ ಒಂದು ಅಭಿವೃದ್ಧಿ ಬಗ್ಗೆ ಅನೇಕ ವಿಧವಾದಂತಹ ವಿಚಾರಗಳನ್ನು ಹೇಳಿದರು. ಅದನ್ನೆಲ್ಲ ಕೇಳಿದಾಗ ನಮ್ಮ ಮನಸ್ಸು ಅತ್ಯಂತ ಸಂತೋಷವಾಗುತ್ತೆ. ನಾನೆಲ್ಲ ಕಡೆಯೂ ಹೇಳುವಂತಹ ಒಂದು ಮಾತು ಅಂತಂದರೆ, ನನ್ನ ಭಾವನೆ ಏನು ಅಂತ ಕೇಳಿದರೆ, ನಾವು ನೋಡುವಂತಹ ಮಕ್ಕಳು, ವಿದ್ಯಾರ್ಥಿಗಳು ಇವರೆಲ್ಲ ಯಾರಿದ್ದಾರೋ ಅವರೆಲ್ಲ ಕೇವಲ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ ಅಂತ ನಾವು ಭಾವಿಸಬಾರದು. ಅವರೆಲ್ಲ ನಮ್ಮ ದೇಶದ ಒಂದು ಅಖಂಡವಾದಂತಹ ಸಂಪತ್ತು ಅಂತ ನಾವು ಭಾವಿಸಬೇಕು. ನಾನು ಹಾಗೆ ಭಾವಿಸ್ತೇನೆ. ಬರೀ ಅವ್ರ ಮಕ್ಕಳು ಅಷ್ಟೇ ಬರೀ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಿದ್ದಾರೆ, ಹೋಗ್ತಾರೆ, ಮಾಡ್ತಾರೆ, ತದನಂತರ ಮನೆಗೆ ಹೋಗ್ತಾರೆ ಅಂತ ಅಷ್ಟೇ ನಾನು ನೋಡುವುದಿಲ್ಲ. ಅವರೆಲ್ಲ ನಮ್ಮ ದೇಶದ ಅಖಂಡವಾದಂತಹ ಒಂದು ಸಂಪತ್ತು. ಸರಿಯಾಗಿ ಜ್ಞಾನ ಸಂಪಾದನೆಯನ್ನು ಮಾಡಿ ವಿದ್ಯಾವಂತರಾಗಲಿಲ್ಲ ಅಂತಂದರೆ ಬೇರೆ ಎಷ್ಟಿದ್ರೂ ಏನೂ ಪ್ರಯೋಜನ ಆಗುವುದಿಲ್ಲ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರಾಗಿ ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದ್ದರೂ ಸಹ ಉಪಯೋಗ ಆಗುವುದಿಲ್ಲ. ಇದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿಯೇ ನಮ್ಮ ಒಂದು ಇಡೀ ಜಗತ್ತಿನಲ್ಲೇ, ನಮ್ಮ ಭಾರತದಲ್ಲೂ ಇರ್ಬೋದು ಅಥವಾ ಇಡೀ ಜಗತ್ತಿನಲ್ಲಿರಬಹುದು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯು ಪ್ರಾರಂಭವಾಗ್ತಾ ಇದೆ ಅನ್ನುವಂತಹ ಕಾಲ ಬಂದ ತಕ್ಷಣವೇ ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ. ನಾವು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತೀವಿ. ಸಾಮಾನ್ಯವಾಗಿ 1ನೇ ವರ್ಷದಲ್ಲಿ ಏನು ಗೊತ್ತಾಗುವುದಿಲ್ಲ ಮನುಷ್ಯನಿಗೆ. 2ನೇ ವರ್ಷದಲ್ಲೂ ಅಷ್ಟೆಲ್ಲ ಏನು ಗೊತ್ತಾಗುವುದಿಲ್ಲ. 2ನೇ ವರ್ಷ ಮುಗಿದು 3ನೇ ವರ್ಷ ಪ್ರಾರಂಭವಾದಾಗ ಚಿಕ್ಕ ಚಿಕ್ಕ ಮಾತುಗಳನ್ನು ಹೇಳುವುದು, ಚೆನ್ನಾಗಿ ಎಲ್ಲ ವಿಷಯಗಳನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುವುದು, ಏನಾದರೂ ಹೇಳಿಕೊಟ್ರೆ ಅದನ್ನು ಹೇಳುವುದು, ಇದೆಲ್ಲವುದು ಸಾಮಾನ್ಯವಾಗಿ ಮನುಷ್ಯನಿಗೆ 3ನೇ ವಯಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿಯೇ ಅಕ್ಷರಾಭ್ಯಾಸವನ್ನು ಸಹ 3ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಮಾಡಿಸುವುದು ಅನ್ನುವುದು ಸಂಪ್ರದಾಯವಾಗಿ ಬಂದಿದೆ. ಅಂದರೆ ಏನರ್ಥ? ವಿದ್ಯೆ ಅಂತಂದರೆ ಅದೊಂದು ದೊಡ್ಡ ಸಮುದ್ರ, ದೊಡ್ಡ ಸಾಗರ. ಎಷ್ಟು ನಾವು ಅದನ್ನು ಅಭ್ಯಾಸ ಮಾಡಿದರೂ ಇನ್ನೂ ಇದ್ದೇ ಇರುತ್ತೆ. ಆದ್ದರಿಂದ ಇಂತಹ ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಯಾವತ್ತೂ ಸಹ ನಾವು ವಿಳಂಬ ಮಾಡಬಾರದು, ಆದಷ್ಟು ಬೇಗ. ಯಾಕಂದರೆ 2 ವರ್ಷ 3ನೇ ವರ್ಷಕ್ಕಿಂತಲೂ ಮೊದಲು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಆವಾಗ ಮಾಡಿಸುವುದಿಲ್ಲ ಅಷ್ಟೇ. ಒಂದು ವೇಳೆ ಅದು ಸಾಧ್ಯವಾಯಿತು ಅಂತಂದರೆ ಆವಾಗ ಇನ್ನೂ ಮೊದಲು ಮಾಡಿದರೂ ಇನ್ನೂ ಒಳ್ಳೆಯದು. ಆದರೆ ಅದು ಸಾಧ್ಯವಿಲ್ವಾದ್ದರಿಂದ ಕನಿಷ್ಠ ಪಕ್ಷ 3ನೇ ವಯಸ್ಸಾದರೂ ಬಂದಿರಬೇಕು, 3ನೇ ವರ್ಷ ಆದರೂ ನಡೀತಾ ಇದ್ದರೆ ಆಗ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವುದು ಅತ್ಯಂತ ಸೂಕ್ತ ಎಂಬುದಾಗಿ ಹೇಳಿ, ಸ್ವಲ್ಪನೂ ವಿಳಂಬ ಮಾಡದೆ ಆ 3ನೇ ವಯಸ್ಸು ಬಂದ ತಕ್ಷಣವೇ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸುವಂತಹ ಕ್ರಮ ಬಂದಿದೆ. ಯಾರೂ ಸಹ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು 10 ವಯಸ್ಸು, 15ನೇ ವಯಸ್ಸು, 20, 30 ವರ್ಷ ಬಂದ ಮೇಲೆ ಯಾರೂ ವಿದ್ಯಾಭ್ಯಾಸ ಶುರು ಮಾಡುವುದಿಲ್ಲ. ಮೊದಲಿಗೇನೆ ಶುರು ಮಾಡ್ತೀವಿ. ಯಾಕೆ ಅಂತಂದರೆ ಇದು ಅಷ್ಟು ಅವಶ್ಯಕವಾದದ್ದು ಜೀವನದಲ್ಲಿ. ಎಷ್ಟು ವಿದ್ಯಾಭ್ಯಾಸ ಮಾಡ್ತೀವೋ, ಯಾಕಂದರೆ ಆದಷ್ಟು ಬೇಗ ಪ್ರಾರಂಭ ಮಾಡಿದರೆ ತುಂಬ ವಿದ್ಯಾಭ್ಯಾಸವನ್ನು ನಾವು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಈಗ ವಿದ್ಯಾಭ್ಯಾಸವನ್ನು ಶುರು ಮಾಡಿ ಒಂದಿಷ್ಟು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ
ಅನಿವಾರ್ಯವಾಗಿ ನಮ್ಮ ಬದುಕಿನಲ್ಲಿ ಅನೇಕ ವಿಧವಾದಂತಹ ಜವಾಬ್ದಾರಿಗಳು ನಮಗೆ ಬರುತ್ತೆ. ಅದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿಗಳು ಬಂದ ಮೇಲೆ ಪುನಃ ಅದರ ಕಡೆಗೆ ನಮ್ಮ ಗಮನವನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ತುಂಬ ಆಸಕ್ತಿ ಇದ್ದವರಾದರೆ ಅವರ ಜೀವನ ಪೂರ್ತಿ ಎಷ್ಟು ಕೆಲಸಗಳಿದ್ದರೂ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಯಾವಾಗಲೂ ಏನೋ ಒಂದು ಹೊಸ ವಿಷಯವನ್ನು ಕಲಿತಾನೇ ಇರ್ತಾರೆ. ಆದರೆ ಅಂತಹ ಒಂದು ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಅವಧಾನ ಅನ್ನೋದು ತುಂಬ ಕಡಿಮೆ ಜನರಿಗೆ ಇರುತ್ತೆ. ಹಾಗಾಗಿ ಈ ಜವಾಬ್ದಾರಿಗಳು ಅಂತ ಶುರುವಾದ ಮೇಲೆ ಆಗ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿಕ್ಕೆ ಪ್ರಾಯ ಸಾಧ್ಯ ಆಗುವುದಿಲ್ಲ. ಯಾರೋ ಈಗ ಹೇಳಿದಂತೆ ತುಂಬ ಕೆಲವರಿಗೆ ಮಾತ್ರ ಸಾಧ್ಯ ಆಗ್ಬೋದಷ್ಟೆ. ಹಾಗಾಗಿ ಏನಾಯಿತು, ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಪ್ರಾರಂಭವಾದ ತಕ್ಷಣ ಶುರು ಮಾಡಿ ನಮಗೆ ಜವಾಬ್ದಾರಿಗಳು, ಅನಿವಾರ್ಯವಾದಂತಹ ಜವಾಬ್ದಾರಿಗಳು ನಮಗೆ ಬರುವುದರೊಳಗೆ ಮಧ್ಯದಲ್ಲಿರತಕ್ಕಂತಹ ಆ ಒಂದು ಕಾಲ ಏನಿದೆಯೋ ಅದು ನಮಗೆ ಅತ್ಯಂತ ಮುಖ್ಯವಾದಂತಹ ಒಂದು ಕಾಲ. ಈ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಆ ಹಿಂದಿನವರು ಯೋಚನೆ ಮಾಡಿ ಇಂತಹ ಒಂದು ಪರಂಪರೆಯನ್ನು, ಇಂತಹ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಅಂದರೆ ಏನು, ಇಷ್ಟೋ ಕಾಲದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತೀವೋ ಅದು ವಿದ್ಯಾಭ್ಯಾಸದ ಸಮಾಪ್ತಿ ಅಲ್ಲ. ಯಾಕಂತಂದರೆ ಈಗ ಹೇಳಿದಂತೆ ವಿದ್ಯಾಭ್ಯಾಸ ನಾವು ಎಷ್ಟು ಮಾಡ್ತಾ ಇದ್ರೂ ಮುಗಿಯುವುದಿಲ್ಲ, ಅದು ನಡೀತಾನೇ ಇರಬೇಕು. ಎಷ್ಟೋ ಕಲ್ತ್ಕೊಳ್ಳಿಕ್ಕಿದ್ದೇ ಇರುತ್ತೆ, ಎಷ್ಟು ಕಲ್ತರೂ ಇನ್ನೂ ಅದರ ಮೇಲೆ ಇನ್ನೂ ಕಲ್ತ್ಕೊಳ್ಬೇಕಾದಿದ್ದೇ ಇರುತ್ತೆ, ಅದು ಯಾವತ್ತೂ ಸಹ ಮುಗಿಯುವುದಿಲ್ಲ. ಆದ್ದರಿಂದ ಆದರೆ ಮುಖ್ಯವಾದಂತಹ ವಿಚಾರಗಳನ್ನು ಎಲ್ಲವುದನ್ನು ತಿಳಿದುಕೊಂಡು ನಮಗೂ ಉಪಯೋಗ ಆಗಬೇಕು, ಮತ್ತು ನಾವು ಯಾವ ಸಮಾಜದಲ್ಲಿದ್ದೀವೋ, ಯಾವ ಸಮಾಜದ ಉಪಕಾರವನ್ನು ನಾವು ಪಡ್ಕೊಳ್ತಾ ಇದ್ದೀವೋ ಆ ಒಂದು ಸಮಾಜಕ್ಕೆ ನಮ್ಮಿಂದ ಪುನಃ ಪ್ರತ್ಯುಪಕಾರ ರೂಪದಲ್ಲಿ ಏನಾದರೂ ನಾವು ಕೊಡಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿದ್ಯಾಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಮಾಡಿ ಚೆನ್ನಾಗಿ ಮಾಡುವುದು ಅನ್ನೋದು ಹಿಂದಿಂದಲೂ ಬಂದಿರತಕ್ಕಂತಹ ಒಂದು ಕ್ರಮ. ಅದರಂತೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳೆಲ್ಲರೂ ಸಹ ಬಂದು ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವುದು. ಈ ರೀತಿಯಾಗಿ ಯಾರು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು, ಲಕ್ಷ್ಯವನ್ನು ಹೊಂದಿದ್ದಾರೋ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಒಂದು ವಿದ್ಯಾಸಂಸ್ಥೆಯು ಮಾಡಿಕೊಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ನಮ್ಮ ಒಂದು ಇಚ್ಛೆ, ನಮ್ಮ ಒಂದು ಅಭಿಪ್ರಾಯ ಅಂತಂದರೆ ನಮ್ಮ ಈ ಒಂದು ಭಾರತ ದೇಶ ಸದಾಕಾಲ ಮೊದಲನೇ ಸ್ಥಾನದಲ್ಲಿರಬೇಕು. ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಅನ್ನುವುದು ಸದಾಕಾಲ ಮೊದಲನೇ ಸ್ಥಾನದಲ್ಲಿರಬೇಕು. ಎಲ್ಲ ವಿಚಾರಗಳಲ್ಲೂ, ಎಲ್ಲ ಉತ್ತಮವಾದಂತಹ ವಿಚಾರಗಳಲ್ಲೂ ಮೊದಲನೇ ಸ್ಥಾನದಲ್ಲಿರಬೇಕು. ಆ ರೀತಿಯಾದಂತಹ ಒಂದು ವಿಚಾರಧಾರೆಯನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ಎಲ್ಲರೂ ಸಹ ಪ್ರಯತ್ನ ಮಾಡಬೇಕು. ನಮ್ಮ ಒಂದು ದೇಶವು ಮುಂದೆಯೂ ಸಹ ಒಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಸದಾಕಾಲ ಇರಬೇಕು. ಇನ್ನಷ್ಟು ಸಾಧನೆಗಳನ್ನು ನಮ್ಮ ದೇಶವು ಮಾಡಬೇಕು. ಅದಕ್ಕೆ ಇದೆಲ್ಲವುದಕ್ಕೂ ಮೂಲ ಅಂತಂದರೆ ವಿದ್ಯಾಭ್ಯಾಸ. ಎಷ್ಟು ಸಾಧನೆಗಳು, ನಾವು ಯಾವುದೇ ಒಂದು ಸಾಧನೆಯನ್ನು, ಯಾವುದೇ ಒಂದು ವಿಷಯವನ್ನು ನೋಡಿದರೂ, ಏನೇ ಬೇಕಾದರೂ ಈ ವಿದ್ಯಾಭ್ಯಾಸ ಅನ್ನೋದು ಅತ್ಯಂತ ಅವಶ್ಯಕ. ಇದರ ಕಡೆಗೆ ನಾವು ಬರಲೇಬೇಕು. ಇದಿದ್ದರೆ ಮಾತ್ರ ನಾವು ಯಾವುದನ್ನಾದರೂ ಚೆನ್ನಾಗಿ ಸಾಧನೆ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಸಹ ಈ ಒಂದು ದೇಶವು, ಈ ಒಂದು ಸಮಾಜ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಈ ಒಂದು ವಿದ್ಯಾಭ್ಯಾಸ ಅನ್ನೋದು ಅತ್ಯಂತ ಅವಶ್ಯಕವಾದ್ದು. ಇವತ್ತಿನ ದಿವಸ ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ. ಏನು ಅಂತಂದರೆ ತುಂಬ ವಿದ್ಯಾಭ್ಯಾಸವನ್ನು ಮಾಡಿ ದೊಡ್ಡ ಸ್ಥಾನಕ್ಕೆ ಬಂದವರು ಇರ್ತಾರೆ. ಅವರು ದೊಡ್ಡ ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಕೂತಿರುವವರು, ತುಂಬ ದೊಡ್ಡ ಸ್ಥಾನದಲ್ಲಿ ಬಂದು ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಅಂಥವರನ್ನು ತುಂಬ ಜನ ಆದರ್ಶವಾಗಿ ತಗೊಳ್ತಾರೆ, ಅಂತಹ ಸ್ಥಾನದಲ್ಲಿ ಅವರು ಇರ್ತಾರೆ. ಆದರೆ ಅವರಲ್ಲಿ ತುಂಬ ಜನರನ್ನು ನಾವು ಗಮನಿಸಿದಾಗ ಅವರ ಬಾಲ್ಯದಲ್ಲಿ ಅವರ ಸ್ಥಿತಿ ಹೇಗಿತ್ತು, ಇದ್ದಂತಹ ಮನೆ, ಅವರ ಒಂದು ಸ್ಥಿತಿ ಹೇಗಿತ್ತು ಅಂತಂದರೆ ತುಂಬ ಬಡತನದಲ್ಲಿ, ತುಂಬ ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ಇದ್ದಿದ್ದನ್ನು ನಾವು ನೋಡ್ತೀವಿ. ಅಂದರೆ ಒಂದು ಕಾಲದಲ್ಲಿ ಆ ರೀತಿಯಾದಂತಹ ಸಾಮಾನ್ಯ ಸ್ಥಿತಿಯಲ್ಲಿದ್ದವರು ಇವತ್ತಿನ ದಿವಸ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದು ಇಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಅದೆಷ್ಟೋ ಜನರಿಗೆ ಆದರ್ಶವಾಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಏನು ಕಾರಣ? ವಿದ್ಯಾಭ್ಯಾಸ. ಆ ಒಂದು ವಿದ್ಯಾಭ್ಯಾಸದಿಂದ ಅವರು ಆದರ್ಶವಾಗಿದ್ದಾರೆ ಎಲ್ಲರಿಗೂ ಸಹ. ಆದ್ದರಿಂದ ಈ ವಿದ್ಯೆ ಅನ್ನೋದು ಒಂದು ದೊಡ್ಡ ಕಲ್ಪವೃಕ್ಷ ಇದ್ದ ಹಾಗೆ ಖಂಡಿತವಾಗಿಯೂ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದನ್ನು ಮಾಡುತ್ತೆ.
ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ವಿಶೇಷವಾಗಿ ತಮ್ಮ ತಮ್ಮ ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ವಿಶೇಷವಾದಂತಹ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರ ಅದನ್ನೂ ಸಹ ಇಲ್ಲಿ ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಸಹ ನೀಡುವಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರುವುದು ಅದೂ ಸಹ ಅತ್ಯಂತ ಅವಶ್ಯಕ. ನಮ್ಮ ಒಂದು ಭಾರತ ದೇಶದ ಒಂದು ಸಂಸ್ಕೃತಿಯೇ ಅತ್ಯಂತ ವಿಶಿಷ್ಟವಾದದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯ, ಅದರಲ್ಲೂ ಈ ಪ್ರಾಂತ್ಯ ನಮ್ಮ ಕರಾವಳಿ ಪ್ರದೇಶದಲ್ಲಿ ಈ ಉಡುಪಿ, ಕುಂದಾಪುರ ಮೊದಲಾದಂತಹ ಎಲ್ಲ ಪ್ರಾಂತ್ಯಗಳಲ್ಲೂ ಒಂದು ವಿಶಿಷ್ಟವಾದಂತಹ ಸಂಸ್ಕಾರ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ ಎಂಥದ್ದು ಅಂತ ಕೇಳಿದರೆ ಅದು ನಮ್ಮನ್ನು ದುಃಖದ ಕಡೆಯಿಂದ ಸುಖದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಬೆಳೆಸ್ಕೊಳ್ಳಬೇಕು. ಒಂದು ವಿಷಯವನ್ನೆಲ್ಲರೂ ಸಹ ಗಮನಿಸಬೇಕು. ಈ ಸಂಸ್ಕಾರ, ವಿದ್ಯೆ ಜೊತೆಗೆ ಸಂಸ್ಕಾರ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಒಂದು ವಿಷಯವನ್ನೆಲ್ಲರೂ ಗಮನಿಸಬೇಕು. ಲೋಕದಲ್ಲಿ ಒಬ್ಬ ವ್ಯಕ್ತಿ ತುಂಬ ದೊಡ್ಡ ವಿದ್ಯೆಗಳನ್ನು ಅಭ್ಯಾಸ ಮಾಡಿದ್ದಾನೆ, ಆದರೆ ಅವನಿಗೆ ಸಂಸ್ಕಾರ ಇಲ್ಲ. ಆವಾಗ ಜನರು ಏನು ಮಾಡ್ತಾರೆ ಅಂತಂದರೆ, ಸರಿ ಅವನು ಓದಿದ್ದಾನೆ, ದೊಡ್ಡ ಪಂಡಿತರು ಹೌದಪ್ಪ ಅವರು ಅಂಥೇಳಿ ಅವರು ಕಂಡಾಗ ಅವರ ಎದುರಿಗೆ ಬಂದಾಗ ನಮಸ್ಕಾರ ಮಾಡ್ತಾರೆ. ಆದರೆ ಮನಸ್ಸಿನಲ್ಲಿ ಗೌರವ ಇರುವುದಿಲ್ಲ ಅವರ ಮೇಲೆ. ಯಾಕೆಂತಂದರೆ ತುಂಬ ಓದಿದ್ದಾರೆ ಹೌದು, ಆದರೆ ಅವ್ರು ನಡ್ಕೊಳ್ಳುವ ರೀತಿ ಸರಿಯಾಗಿರುವುದಿಲ್ಲ, ಅವ್ರು ಮಾತನಾಡುವ ರೀತಿ ಸರಿ ಇರುವುದಿಲ್ಲ ಅಂಥೇಳಿ ಆ ಮನಸ್ಸಿನಲ್ಲಿ ಅಸಮಾಧಾನ ಇರುತ್ತೆ. ಒಂದು ಕಡೆ ಅವರು ಓದಿದ್ದಾರೆ ಅನ್ನೋದು ಅದೊಂದು ಗೌರವ ಒಂದು ಕಡೆ ಇರುತ್ತೆ, ಆದರೆ ಅದಕ್ಕಿಂತಲೂ ಹೆಚ್ಚು ಅವರೊಳಗೆ ಸಂಸ್ಕಾರ ಇಲ್ಲ, ಅವರು ಸರಿಯಾಗಿ ಜನರನ್ನು ಇದು ಮಾಡುವುದಿಲ್ಲ, ಜನರನ್ನು ತುಂಬ ತುಚ್ಛವಾಗಿ ನೋಡ್ತಾರೆ ಅನ್ನೋದೇ ನಮಗೆ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ಏನೂ ಓದಲಿಲ್ಲ, ವಿದ್ಯಾಭ್ಯಾಸ ಮಾಡಲಿಲ್ಲ, ಆದರೆ ತುಂಬ ಒಳ್ಳೆಯ ವ್ಯಕ್ತಿ, ಎಲ್ಲರಿಗೂ ಗೌರವ ಕೊಡ್ತಾರೆ, ತುಂಬ ಸಂಸ್ಕಾರವಂತವಾಗಿ ನಡ್ಕೊಳ್ತಾರೆ, ಅವರ ಮೇಲೆ ತುಂಬ ನಾವು ಗೌರವ ಇಟ್ಕೊಂಡಿರ್ತೀವಿ. ಇದು ಆ ಸಂಸ್ಕಾರದ ಒಂದು ಮಹತ್ವ ಅನ್ನೋದು ಇಂಥದ್ದು. ವಿದ್ಯೆ ಇದ್ದು ಸಂಸ್ಕಾರ ಇಲ್ಲ ಅಂತಂದರೆ ನಾವು ಅಷ್ಟು ಗೌರವ ಕೊಡುವುದಿಲ್ಲ. ಅಂದರೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಸುಮ್ಮನೆ ಏನೋ ಹೊರಗಡೆ ಕೊಡಲಿಲ್ಲ ಅಂದರೆ ಅವ್ರು ಏನು ತಿಳ್ಕೊಳ್ತಾರೋ ಏನಾಗ್ಬಿಡುತ್ತೋ ಅಂಥೇಳಿ ಗೌರವ ಕೊಡ್ಬೋದು. ಆದರೆ ಅದು ಮನಸ್ಸಿನಿಂದ ಆ ಒಂದು ಗೌರವ ಬರಬೇಕು ಅಂತಂದರೆ ಅವರೊಳಗೆ ಆ ಸಂಸ್ಕಾರ ಇದ್ದರೆ ಮಾತ್ರ ಆಗುತ್ತೆ. ಅದೇ ಒಬ್ಬ ಸಂಸ್ಕಾರವಂತನಾಗಿರ್ತಕ್ಕಂತಹ ಮನುಷ್ಯನಲ್ಲಿ ಯಾವುದೋ ಕಾರಣದಿಂದ ಕಾರಣಾಂತರದಿಂದ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತಂದರೂ ನಾವು ಅವರನ್ನು ಚೆನ್ನಾಗಿ ಗೌರವ ಕೊಡ್ತೀವಿ, ಅವರನ್ನು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ತೀವಿ. ಅದೇ ಆ ಒಂದು ಸಂಸ್ಕಾರದ ಮಹತ್ವ. ಆದ್ದರಿಂದ ವಿದ್ಯಾಭ್ಯಾಸವೂ ಅತ್ಯಂತ ಅವಶ್ಯಕ, ಅದರ ಜೊತೆಗೆ ಸಂಸ್ಕಾರ ಅನ್ನೋದು ಸಹ ಅತ್ಯಂತ ಅವಶ್ಯಕ. ಆದ್ದರಿಂದ ಈ ಎರಡನ್ನೂ ಸಹ ಚೆನ್ನಾಗಿ ಬೆಳೆಸ್ಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದಕ್ಕೆ ಇದು ಒಂದು ಉತ್ತಮವಾದಂತಹ ಒಂದು ಅವಕಾಶ. ಈ ಒಂದು ಶಾಲೆಯಲ್ಲಿ ಇಂತಹ ವಿದ್ಯಾಭ್ಯಾಸವನ್ನು ಮಾಡುವಂತಹ ಒಂದು ಕಾಲ, ಈ ಒಂದು ದೇಶ ಏನಿದೆಯೋ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ, ಎಲ್ಲ ಮಕ್ಕಳು, ಎಲ್ಲ ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ಉಪಯೋಗಿಸಿಕೊಂಡು ಯಾವುದೇ ವಿಧವಾದಂತಹ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಳ್ಬಾರದು, ಯಾವುದೇ ವಿಧವಾದಂತಹ ಆ ಕೆಟ್ಟ ವಿಚಾರಗಳನ್ನು ನಾವು ತಗೊಳ್ಬಾರದು, ಮನಸ್ಸಿಗೆ ತಗೊಳ್ಬಾರದು. ವಿಶೇಷವಾಗಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ಕೊಂಡು ನಾವು ಈ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಸಿಕ್ಕಿರುವಂತಹ ಈ ಅಮೂಲ್ಯವಾದ ಕಾಲವನ್ನು ಚೆನ್ನಾಗಿ ಸಾರ್ಥಕ ಮಾಡಿಕೊಳ್ಳಬೇಕು. ಇವತ್ತು ವಿದ್ಯಾರಣ್ಯರ ಒಂದು ಹೆಸರಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆಯು ನಡೀತಾ ಇದೆ. ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅತ್ಯಂತ ಅದು ಎಂಥ ಗ್ರಂಥಗಳು ಅಂತಂದರೆ ಸಾಮಾನ್ಯವಾದ ಗ್ರಂಥಗಳಲ್ಲ. ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ಪಂಡಿತರು ಸಹ ಆ ಗ್ರಂಥಗಳನ್ನು ತುಂಬ ಗೌರವವಾಗಿ ತಗೊಳ್ತಾರೆ, ಅಲ್ಲಿರುವಂತಹ ವಿಚಾರಗಳನ್ನು ಅಧ್ಯಯನ ಮಾಡ್ತಾರೆ. ಅಂತಹ ದೊಡ್ಡ ದೊಡ್ಡ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಹಾಗಾಗಿ ನಾನೀಗ ಆರಂಭದಲ್ಲಿ ಹೇಳಿದ್ದು, ವಿದ್ಯಾರಣ್ಯರು ಎಲ್ಲಿರ್ತಾರೋ ಅಲ್ಲಿ ಆ ವಾಣಿಯ ಸರಸ್ವತಿಯ ಒಂದು ವಿಲಾಸ ಇರುತ್ತೆ ಎಂಬುದಾಗಿ ಅದಕ್ಕೆ ಹೇಳಿದ್ದು. ಅಂತಹ ಒಂದು ಅದ್ಭುತವಾದ ಗ್ರಂಥಗಳನ್ನು ವಿದ್ಯಾರಣ್ಯರು ಬರೆದಿದ್ದಾರೆ. ಅದರೊಳಗೆ ಒಂದು ಪಂಚದಶಿ ಅಂತ ಒಂದು ಗ್ರಂಥ ಇದೆ ಅವರದು. ಆ ಪಂಚದಶಿ ಅನ್ನುವ ಗ್ರಂಥದಲ್ಲಿ ವಿದ್ಯಾಭ್ಯಾಸವನ್ನು ಅಂದರೆ ಅದು ವೇದಾಂತವನ್ನು ಕುರಿತು ರಚಿಸಲ್ಪಟ್ಟಂತಹ ಒಂದು ಗ್ರಂಥ, ವೇದಾಂತ ವಿಚಾರಗಳನ್ನು ಕುರಿತು. ಹಾಗಾಗಿ ಅದರೊಳಗೆ ಅವರು ಹೇಳುವಾಗ ವೇದಾಂತ ವಿದ್ಯೆಯನ್ನು, ವೇದಾಂತ ವಿಚಾರಗಳನ್ನು ನಾವು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಶ್ಲೋಕವನ್ನು ಹೇಳ್ತಾರೆ. ಆದರೆ ನಮ್ಮ ಗುರುಗಳು ನಮಗೆ ಪಾಠ ಮಾಡುವಾಗ ಆ ಶ್ಲೋಕವನ್ನು ಹೇಳಿ ಒಂದು ಮಾತು ಹೇಳಿದರು. ಏನು ಅಂತಂದರೆ, ವಿದ್ಯಾರಣ್ಯರು ಯದ್ಯಪಿ ವೇದಾಂತ ವಿಚಾರದ ಬಗ್ಗೆ ಹೇಳುವಾಗ ಈ ಶ್ಲೋಕವನ್ನು ಹೇಳಿದ್ದು ಹೌದು,
ಆದರೆ ಬರೀ ವೇದಾಂತಕ್ಕೆ ಮಾತ್ರವೇ ಇದು ಸೀಮಿತ ಅಂತ ತಿಳ್ಕೊಳ್ಬಾರದು. ಆ ಶ್ಲೋಕದಲ್ಲಿ ಅವರು ಹೇಳಿದಂತಹ ಒಂದು ಕ್ರಮ ಏನಿದೆಯೋ ಅದು ಎಲ್ಲ ಕಡೆಗೂ ಖಂಡಿತ ಬೇಕೇ ಬೇಕು. ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಮಾಡಿದರೂ ಅವರು ಆ ಶ್ಲೋಕದಲ್ಲಿ ಹೇಳಿದಂತಹ ಒಂದು ಕ್ರಮ ಏನಿದೆಯೋ ಅದು ಖಂಡಿತವಾಗಿಯೂ ಬೇಕೇ ಬೇಕು ಎಂಬುದಾಗಿ ನಮಗೆ ಹೇಳಿದರು. ಏನು ಆ ಶ್ಲೋಕ ಅಂತಂದರೆ, ಈ ವಿದ್ಯಾಭ್ಯಾಸ ಮಾಡುವಾಗ ಹೇಗೆ ಮಾಡಬೇಕು ಅಂತಂದರೆ, ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅನ್ನುವಂಥ ಶ್ಲೋಕವನ್ನು ವಿದ್ಯಾರಣ್ಯರು ಉದಾಹರಿಸ್ತಾರೆ. ಅಂದರೆ ಇದರ ಅರ್ಥ ಏನು? ಮೊದಲನೇದಾಗಿ ತಚ್ಚಿಂತನಂ ಅಂತ, ಯಾವ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವೋ ಅದನ್ನು ಮೊದಲನೇದಾಗಿ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಇದು ಏನು ವಿಷಯ, ಇದು ಯಾಕೆ ಈ ರೀತಿಯಾಗಿದೆ, ಇದಕ್ಕೆ ಕಾರಣ ಏನು, ಇದರ ಈ ವಿಚಾರ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಮುಗಿಯುತ್ತೆ, ಇನ್ನು ಇದರ ಮೇಲಿನ ವಿಚಾರ ಏನು ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ವಿಸ್ತೃತವಾಗಿ ಚಿಂತನೆ ಮಾಡಿದಾಗ ಅದು ಯಾವಾಗಲೂ ನಮಗೆ ಜ್ಞಾಪಕದಲ್ಲಿರುತ್ತೆ. ಆದ್ದರಿಂದ ಯಾವುದೇ ಒಂದು ವಿಷಯವನ್ನು ಅಭ್ಯಾಸ ಮಾಡುವಾಗ ಮೊದಲನೇದಾಗಿ ಅದರ ಚಿಂತನೆಯನ್ನು ಚೆನ್ನಾಗಿ ಮಾಡಬೇಕು. ಆ ವಿಚಾರದ ಚಿಂತನೆಯನ್ನು ಮನನವನ್ನು ಚೆನ್ನಾಗಿ ಮಾಡಬೇಕು. ಆದರೆ ಚಿಂತನೆ ಮಾಡಿ ಆಯಿತು, ಎಲ್ಲ ವಿಷಯವನ್ನು ತಿಳ್ಕೊಂಡಾಯಿತು, ಚೆನ್ನಾಗಾಯಿತು. ಆದರೆ ಸರಿ, ನಾವು ತಿಳ್ಕೊಂಡಿರುವಂತಹ ಆ ವಿಷಯವನ್ನು ಚಿಂತನೆ ಮಾಡೋದ್ರ ಮೂಲಕ ಯಾವ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವೋ ಆ ವಿಷಯವನ್ನು ಹೇಳಬೇಕು ಅಂತಾದಾಗ ಏನಾಗುತ್ತೆ ಅಂತಂದರೆ ಮಾತುಗಳು ಬರುವುದಿಲ್ಲ ಬಾಯಿಂದ, ಮಾತು ಹೊರಡುವುದಿಲ್ಲ ಬಾಯಿಂದ. ಯಾವ ಥರ ಹೇಳಬೇಕು, ವಿಷಯ ನನಗೆ ಚೆನ್ನಾಗಿ ಅರ್ಥ ಆಯಿತು, ಆದರೆ ಇದನ್ನು ಹೇಳಬೇಕು ಅಂತಂದರೆ ಹೇಗೆ ಹೇಳಬೇಕು, ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಮುಗಿಸ್ಬೇಕು, ಎಷ್ಟು ಶಬ್ದಗಳಲ್ಲಿ ಹೇಳಬೇಕು, ಎಷ್ಟೊತ್ತಿನಲ್ಲಿ ಹೇಳಬೇಕು, ಹಾಗಂತೇಳಿ ಸುಮ್ಮನೆ ಉದ್ದುದ್ದ ಸಮಯ ತಗೊಂಡು ತುಂಬ ಕಾಲ ಹೇಳೋ ಹಾಗೂ ಇಲ್ಲ. ಅದಕ್ಕೆ ಎಷ್ಟೊತ್ತು ಹಾಗಂಥೇಳಿ ಎಷ್ಟು ಹೇಳಬೇಕು ಅಷ್ಟು ಹೇಳದೆ ಸ್ವಲ್ಪ ಹೇಳಿ ಮುಗಿಸಿದ್ರೂ ಸಾಕಾಗೋದಿಲ್ಲ. ಸರಿಯಾಗಿ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಮುಗಿಸ್ಬೇಕು, ಎಷ್ಟು ಶಬ್ದಗಳನ್ನು, ಎಷ್ಟು ವಾಕ್ಯಗಳನ್ನು ಉಪಯೋಗಿಸಬೇಕು, ಆ ವಾಕ್ಯಗಳು ಎಷ್ಟು ಚೆನ್ನಾಗಿರಬೇಕು, ಕೇಳುವುದಕ್ಕೆ ಒಳ್ಳೆಯ ರೀತಿಯಂತಹ ವಾಕ್ಯಗಳಾಗಿರಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ವಿಷಯ ಎಲ್ಲ ಅರ್ಥ ಆಗಿದೆ, ಹಾಗಂತ ಹೇಳಿ ವಿಷಯ ಅರ್ಥ ಆಗಲಿಲ್ವಾ, ವಿಷಯ ಚೆನ್ನಾಗಿ ಅರ್ಥ ಆಯಿತು, ಮನಸ್ಸಿಗೆ ಬಂತು, ಗೊತ್ತಾಯಿತು, ಆದರೆ ಅದನ್ನು ಹೇಳಬೇಕಾದಾಗ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಏನು ಹೇಳಿದ್ದಾರೆ, ಮೊದಲನೇದಾಗಿ ತಚ್ಚಿಂತನಂ ಅಂತ ಹೇಳಿದರು. ಆಮೇಲೆ ಎರಡನೇದಾಗಿ ಏನು ಹೇಳಿದ್ದಾರೆ, ತತ್ ಕಥನಂ. ಕಥನ ಅಂತಂದರೆ ಹೇಳುವುದು. ಯಾವ ವಿಷಯವನ್ನು ಅಧ್ಯಾಪಕರು ನಮಗೆ ಪಾಠ ಮಾಡುವಾಗಲೋ ಅಥವಾ ನಾವು ನೋಡಿದಂತಹ ಪುಸ್ತಕದಿಂದಲೋ ಯಾವ ವಿಚಾರವನ್ನು ನಾವು ನಮ್ಮ ಬುದ್ಧಿಗೆ ತಗೊಂಡಿದ್ದೀವೋ ಆ ವಿಚಾರವನ್ನು ತಗೊಂಡು ಗ್ರಹಣ ಮಾಡಿ ಧಾರಣ ಮಾಡಿದ್ದೀವೋ ನಮ್ಮ ಬುದ್ಧಿಯಲ್ಲಿ, ಆ ಒಂದು ಧಾರಣ ಮಾಡಲ್ಪಟ್ಟಂತಹ ವಿಚಾರವನ್ನು ಹೇಳಬೇಕು ಅಂತಾದಾಗ ಯಾವ ಶಬ್ದಗಳಲ್ಲಿ, ಈಗ ಅಧ್ಯಾಪಕರು ಶಿಕ್ಷಕರು ಹೇಳಿದಂತಹ ವಿಚಾರ, ಅವರ ಮಾತುಗಳಲ್ಲಿ ಹೇಳಿದಂತಹ ವಿಚಾರವೆಲ್ಲ ನಮ್ಮ ಬುದ್ಧಿಯೊಳಗೆ ಹೋಗಿದೆ. ಆದರೆ ಅದನ್ನು ಪುನಃ ನಾವು ಹೊರಗೆ ಬಿಡಬೇಕು ಅಂತಂದರೆ ಮಾತುಗಳು ಬೇಕು. ಎಂತಹ ಒಂದು ಮಾತುಗಳನ್ನು ಉಪಯೋಗ ಮಾಡಬೇಕು ಅನ್ನೋದನ್ನೂ ಸಹ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಬರೀ ಅರ್ಥ ಮಾಡಿಕೊಂಡು ಸರಿ ನನಗೆ ಅಲ್ಲಿಗೆ ಎಲ್ಲ ಅರ್ಥ ಆಗೋಯ್ತು ಇನ್ನು ಮುಗಿದೋಯ್ತು ಅಂತ ಹಾಗೆ ಬಿಡಬಾರದು. ತತ್ಕಥನಂ ಇದನ್ನು ಸಹ ಅಭ್ಯಾಸ ಮಾಡ್ತಾ ಇದ್ದರೆ ಆ ನಮ್ಮ ವಾಕ್ಯಗಳಲ್ಲಿ ಒಂದು ವಿಚಾರವನ್ನು ಹೇಳುವುದು ಹೇಗೆ ಅನ್ನೋದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಆಗ ನಾವು ಹೇಳಬೇಕಂತಹ ಸಂದರ್ಭದಲ್ಲೂ ಯಾವುದೇ ವಿಧವಾದಂತಹ ಭಯ ಇಲ್ಲದೆ ಚೆನ್ನಾಗಿ ನಾವು ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದಾಗೋಯ್ತು, ಮೊದಲು ವಿಷಯವನ್ನು ಚೆನ್ನಾಗಿ ಚಿಂತನೆ ಮಾಡಿದ್ದಾಯಿತು, ಆದರೆ ಅದನ್ನು ನಾವು ನಮ್ಮ ವಾಕ್ಯಗಳಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ್ದಾಗೋಯ್ತು. ಆದರೆ ಅಷ್ಟಾದರೂ ಇನ್ನೂ ಸಾಕಾಗುವುದಿಲ್ಲ. ಯಾಕೆ ಅಂತಂದರೆ ಒಂದು ವಿಷಯವನ್ನು ನಾವು ಗ್ರಹಣ ಮಾಡಿದ್ದೀವಿ, ಅದನ್ನು ಹೇಗೆ ಹೇಳಬೇಕು ಅಂತ ಅಭ್ಯಾಸ ಮಾಡಿದ್ದೀವಿ, ಅದೆಲ್ಲ ಆಯಿತು. ಆದರೆ ಇದೆಲ್ಲ ಯಾವಾಗ ನಾವೊಬ್ಬರೇ ಕೂತ್ಕೊಂಡು ಅದನ್ನು ಹೇಗೆ ಹೇಳಬೇಕು ಅಂತ ಅಭ್ಯಾಸ ಮಾಡಿದಾಗ ಚೆನ್ನಾಗಿ ಬಂತು. ಇನ್ನೊಬ್ಬರ ಎದುರಿಗೆ ಹೋಗಿ ಕೂತ್ಕೊಂಡಿದ್ದೀವಿ, ಅವರಿಗೆ ನಾವು ಈ ವಿಷಯವನ್ನು ಹೇಳಬೇಕಾಗಿ ಬಂದಾಗ ಪುನಃ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮಾತ್ರ ಬರುತ್ತೆ, ಸ್ವಲ್ಪ ಬರುವುದಿಲ್ಲ. ಅಲ್ಲ ಅಭ್ಯಾಸ ಆಗೋಯ್ತಲ್ಲ, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ನಲ್ಲ, ಆ ಮಾತುಗಳು ಜ್ಞಾಪಕ ಬರುವುದಿಲ್ಲ. ಯಾವ ಥರ ಹೇಳಬೇಕು ಅಂತ ಅಭ್ಯಾಸ ಮಾಡಿಕೊಂಡಾಗಿದೆ. ಆದರೆ ಇನ್ನೊಬ್ಬರ ಎದುರಿಗೆ ಹೇಳುವಷ್ಟೊತ್ತಿಗೆ ನಾವು ಅಭ್ಯಾಸ ಮಾಡಿದ ವಾಕ್ಯಗಳಲ್ಲಿ ಅರ್ಧ ಮಾತ್ರ ಜ್ಞಾಪಕ ಬರುತ್ತೆ, ಉಳಿದಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಇನ್ನೊಬ್ಬರ ಎದುರಿಗೆ ಹೇಳುವಾಗ ಜ್ಞಾಪಕ ಬರುವುದಿಲ್ಲ. ಹಾಗಾಗಿ ಯಾವಾಗ ಅನಿಸುತ್ತೆ, ಅಯ್ಯೋ ನಾನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಯಾವ ಥರ ಹೇಳಬೇಕು ಅನ್ನೋದನ್ನೆಲ್ಲ ತಯಾರು ಮಾಡ್ಕೊಂಡಿದ್ದೆ, ಆದರೆ ಇಲ್ಲಿ ಬಂದಾಗ ಏನು ಹೇಳಲಿಕ್ಕೆ ಆಗ್ತಿಲ್ಲಲ್ವಾ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇನ್ನೊಂದನ್ನು ಏನು ಹೇಳಿದ್ದಾರೆ, ತಚ್ಚಿಂತನಂ ತತ್ಕಥನಂ, ಇದರ ಜೊತೆಗೆ ಅನ್ಯೋನ್ಯಂ ತತ್ಪ್ರಬೋಧನಂ ಅಂತ ಹೇಳಿದ್ದಾರೆ. ನಾವು ವಿದ್ಯಾಭ್ಯಾಸ ಮಾಡ್ತಾ ಇರ್ತೀವಿ, ನಮ್ಮ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡುವವರು ಇರ್ತಾರೆ, ವಿದ್ಯಾರ್ಥಿಗಳು ನಮ್ಮ ಹಾಗೆ ವಿದ್ಯಾಭ್ಯಾಸ ಮಾಡುವವರು ಇರ್ತಾರೆ. ಒಂದು ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಕಡೆ ಅನೇಕ ಮಕ್ಕಳಲ್ಲಿ ಎಲ್ಲರಿಗೂ ಒಂದೇ ಥರದ ಸಾಮರ್ಥ್ಯ ಇರುವುದಿಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಸಾಮರ್ಥ್ಯ ಇರುತ್ತೆ. ಆ ಶಿಕ್ಷಕರು ಪಾಠವನ್ನು ಮಾಡುವಾಗ ಕೆಲವು ವಿಷಯಗಳನ್ನು
ಒಬ್ಬ ವಿದ್ಯಾರ್ಥಿ ಗ್ರಹಣ ಮಾಡಿರ್ತಾನೆ, ಇವನು ಮಾಡಿದ್ದನ್ನೆಲ್ಲ ಇನ್ನೊಬ್ಬ ಮಾಡಿರುವುದಿಲ್ಲ, ಅವನು ಮಾಡಿದ್ದನ್ನೆಲ್ಲ ಇವನು ಮಾಡಿರುವುದಿಲ್ಲ, ಹೀಗೆಲ್ಲ ಇರುತ್ತೆ. ಇದೆಲ್ಲವೂ ಸಹ ನಾವು ಏನು ಅಭ್ಯಾಸ ಮಾಡಿದ್ದೀವೋ ಅದನ್ನು ನಮ್ಮ ಸಹಪಾಠಿಗಳ ಜೊತೆಗೆ ನಾವು ಹಂಚಿಕೊಂಡಾಗ ನಮಗೆ ಅರ್ಥ ಆಗಿದ್ದನ್ನು ಅವರಿಗೆ ಹೇಳುವುದು, ಅವರಿಗೆ ಅರ್ಥ ಆಗಿದ್ದನ್ನು ಅವ್ರ ಬಾಯಿಂದ ನಾವು ಕೇಳುವುದು, ಹೀಗೆ ಮಾಡಿದಾಗ ಇದನ್ನೇ ಅನ್ಯೋನ್ಯಂ ತತ್ಪ್ರಬೋಧನಂ ಅಂತ ಹೇಳಿದ್ದಾರೆ. ಈ ಥರ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಆ ವಿಚಾರವನ್ನು ಅವನು ಹೇಗೆ ಗ್ರಹಣ ಮಾಡಿದ್ದಾನೆ, ನಮ್ಮ ಸಹಪಾಠಿ ಹೇಗೆ ಗ್ರಹಣ ಮಾಡಿದ್ದಾನೆ ಅನ್ನುವುದು ನಮಗೆ ಗೊತ್ತಾಗುತ್ತೆ, ನಾವು ಹೇಗೆ ಗ್ರಹಣ ಮಾಡಿದ್ದೀವಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಇದರಲ್ಲಿ ಈ ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳುವಾಗ, ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳುವಾಗ ಇನ್ನೂ ಅನೇಕ ವಿಧವಂತಹ ವಿಚಾರಗಳು ಹೊರಗೆ ಬರುತ್ತೆ. ಚರ್ಚೆಗಳಾಗಿ ಇನ್ನೂ ಅನೇಕ ವಿಧವಂತಹ ವಿಚಾರಗಳು ಹೊರಗೆ ಬರುತ್ತೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳೆಲ್ಲ ಇನ್ನೂ ಹೊರಗೆ ಬರುತ್ತೆ. ಹಾಗಾಗಿ ಅಲ್ಲಿ ಈ ಮಾತನ್ನು ವಿದ್ಯಾರಣ್ಯರು ಹೇಳ್ತಾರೆ, ಅನ್ಯೋನ್ಯಂ ತತ್ಪ್ರಬೋಧನಂ. ಈ ಥರ ಮಾಡಿದಾಗ ಆಗ ಇನ್ನೊಬ್ಬರ ಎದುರಿಗೆ ಹೇಳುವುದಕ್ಕೂ ಸಹ ನಮಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಅಷ್ಟಾಯಿತು. ಆದರೆ ಹಾಗಂಥೇಳಿ ಒಂದೆರಡು ಸಲ ಈ ಥರ ಮಾಡಿದ್ದೀವಿ ಸಾಕಾ ಅಂತಂದರೆ ಒಂದೆರಡು ಸಲ ಹಾಗೆ ಮಾಡಿದರೆ ಸಾಕಾಗುವುದಿಲ್ಲ. ಅದನ್ನು ಅಭ್ಯಾಸ ನಿರಂತರ ಮಾಡ್ತಾ ಇರಬೇಕು. ಏತದೇಕ ಪರತ್ವಂಚ, ಅದರಲ್ಲೇ ತತ್ಪರರಾಗಿರುವುದು. ಅಂದರೆ ಈಗ ಹೇಳಿದಂತೆ ಆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಕಾಲದಲ್ಲಿ ಇದರಲ್ಲೇ ಇರುವುದು, ಇದನ್ನೇ ನಿರಂತರ ಮಾಡ್ತಾ ಇದ್ದರೆ ಇದನ್ನು ಅಲ್ಲಿ ಬ್ರಹ್ಮಾಭ್ಯಾಸಂ ವಿದುರ್ಬುಧ ಅಂದರು. ಆದರೆ ಇಲ್ಲಿ ನಾವು ಹೇಳಬೇಕು ಅಂತಂದರೆ ವಿದ್ಯಾಭ್ಯಾಸಂ ವಿದುರ್ಬುಧ. ವಿದ್ಯಾಭ್ಯಾಸ ಅಂದರೆ ಹೀಗೆ ಈ ರೀತಿಯಾಗಿ ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ ಎಲ್ಲ ವಿಚಾರಗಳು ನಮಗೆ ಚೆನ್ನಾಗಿ ನಮ್ಮ ಮನಸ್ಸಿಗೂ ಬರುತ್ತೆ. ಅದನ್ನು ನಾವು ಹೇಗೆ ಹೇಳಬೇಕು ಅನ್ನೋದು ಅಭ್ಯಾಸ ಮಾಡಿರ್ತೀವಿ. ಮತ್ತು ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡಾಗ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಅವರಿಂದ, ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ನಮ್ಮಿಂದ, ಈ ರೀತಿಯಾಗಿ ಪರಸ್ಪರ ಜ್ಞಾನವನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೇ ತತ್ಪರರಾಗಿದ್ದಾಗ ಪರಿಪೂರ್ಣವಾದಂತಹ ಒಂದು ಪ್ರಾವೀಣ್ಯತೆ ನಮಗೆ ಆ ವಿದ್ಯೆಯಲ್ಲಿ ಬರುತ್ತೆ. ಆದ್ದರಿಂದ ಈ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ವಿದ್ಯಾರಣ್ಯರು ತಮ್ಮ ಆ ಗ್ರಂಥದಲ್ಲಿ ಹೇಳ್ತಾರೆ. ಹಾಗಾಗಿ ಇದು ಈ 4 ವಿಷಯಗಳು ಆ ವಿದ್ಯಾಭ್ಯಾಸವನ್ನು ಮಾಡುವಾಗ ನಮಗೆ ಅತ್ಯಂತ ಅವಶ್ಯಕವಾದದ್ದು. ನಿರಂತರ ಅದರಲ್ಲೇ ತತ್ಪರರಾಗಿದ್ದು ನಾವು ವಿದ್ಯಾಭ್ಯಾಸ ಮಾಡಿದರೆ ಚೆನ್ನಾಗಾಗುತ್ತೆ. ತುಂಬ ಜನ ಮಕ್ಕಳು ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ. ತುಂಬ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ನಮ್ಮ ಹತ್ರ ಬರ್ತಾರೆ. ಬಂದಾಗ ನಮಗೊಂದು ಮಾತು ಹೇಳ್ತಾರೆ, ಒಂದು ಕೇಳ್ತಾರೆ ನಮ್ಮ ಹತ್ರ. ಏನು ಅಂತಂದರೆ, ನಾವೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಅಭ್ಯಾಸ ಎಲ್ಲ ಮಾಡಿರ್ತೀವಿ, ಆದರೆ ಯಾವಾಗ ಪರೀಕ್ಷೆ ಬರೀಲಿಕ್ಕೆ ಅಂತ ಹೋಗ್ತೀವೋ, ಪರೀಕ್ಷೆ ಬರೆಯೋಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಾಗ ಎಲ್ಲ ಮರ್ತೋದಂಗೆ ಆಗಿಬಿಡುತ್ತೆ, ಒಂಥರ ನಮಗೆಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡು ಅಂತ ಹೇಳ್ತಿರ್ತಾರೆ ವಿದ್ಯಾರ್ಥಿಗಳು. ಒಂಥರ ಏನು ಅರ್ಥವೇ ಆಗೋದಿಲ್ಲ, ಏನು ಬರೀಬೇಕು, ಎಲ್ಲ ಓದ್ಕೊಂಡು ಬಂದಿದ್ದೀನಿ, ತುಂಬ ಓದ್ಕೊಂಡು ಬಂದಿದ್ದೀನಿ, ಆದರೆ ಏನು ಅರ್ಥ ಆಗ್ತಾಯಿಲ್ಲ, ಏನು ಬರೀಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ. ಆದರೆ ನಾವು ಅಲ್ಲೇನಾಗಿದೆ ಅಂತಂದರೆ, ಮಕ್ಕಳು ನಾವು ತುಂಬ ವಿದ್ಯಾಭ್ಯಾಸ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ, ಆದರೆ ವಾಸ್ತವವಾಗಿ ಸಾಕಾಗುವುದಿಲ್ಲ. ಯಾಕೆಂತಂದರೆ ಇಲ್ಲಿ ವಾಸ್ತವವಾಗಿ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಪರೀಕ್ಷೆ ಕೊಠಡಿ ಅನ್ನೋದೇನಿದೆಯೋ ಆ ಪರೀಕ್ಷೆ ಕೊಠಡಿಯ ಒಂದು ಸ್ವಭಾವವೇ ಏನು ಅಂತ ಕೇಳಿದರೆ, ನೀನು ಓದಿದ್ರಲ್ಲಿ ಅರ್ಧ ಮರ್ತೋಗುವಂಗೆ ಮಾಡಿಬಿಡುತ್ತೆ. ಅದು ಏನಿದ್ರೂ ಅದನ್ನು ಒಪ್ಪಿಕೊಳ್ಳೇಬೇಕು, ಯಾರೇ ಆದರೂ ಅಷ್ಟೇ. ಅದು ಆ ಪರೀಕ್ಷೆ ಕೊಠಡಿಗೆ ಇರತಕ್ಕಂಥ ಒಂದು ಸ್ವಭಾವ, ಅದನ್ನು ಯಾರೂ ಬದಲಾಯಿಸ್ಲಿಕ್ಕಾಗೋದಿಲ್ಲ. ಅದು ಹಾಗೇನೆ. ಪರೀಕ್ಷೆ ಕೊಠಡಿ ಅಂತಂದ್ರೇ ಯಾವುದು ನೀನು ಓದಿದ್ರಲ್ಲಿ ಅರ್ಧ ಮರ್ತೋಗುವಂತೆ ಮಾಡಿಬಿಡುತ್ತೋ ತನ್ನೊಳಗೆ ಬಂದ ತಕ್ಷಣ, ಅದೇ ಪರೀಕ್ಷೆ ಕೊಠಡಿ ಅನ್ನೋದಕ್ಕೆ ಅದಕ್ಕೊಂದು ನಿರ್ವಚನ ಹೀಗೆ ಹೇಳಬೇಕಾಗುತ್ತೆ. ಅಂದರೆ ಅಲ್ಲಿಗೇನಾಯಿತು, ಹಾಗಿದ್ರೆ ಏನು ಮಾಡೋದು, ಹಾಗಿದ್ರೆ ನಾವು ಇಷ್ಟೆಲ್ಲ ಅಭ್ಯಾಸ ಮಾಡ್ಕೊಂಡು ಹೋದರೆ ಅರ್ಧ ಮರ್ತೋಗೋಂಗೆ ಮಾಡಿಬಿಟ್ರೆ ನಾವೇನು ಮಾಡೋದು, ಪರೀಕ್ಷೆಯಲ್ಲಿ ಹೆಂಗೆ ಮುಂದೋಗೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಅಲ್ಲಿಗೆ ಈ ಪ್ರಪಂಚದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದೊಂದು ರೀತಿಯಾದ ಸಾಮರ್ಥ್ಯ ಇರುತ್ತೆ. ಕೆಲವರಿಗೆ 1 ಸಲ ಓದಿದರೆ ಬಂದುಬಿಡುತ್ತೆ, ಕೆಲವರಿಗೆ 2 ಸಲ ಓದಿದರೆ ಬರುತ್ತೆ, ಕೆಲವರಿಗೆ 5 ಸಲ ಓದಬೇಕು, ಕೆಲವರಿಗೆ 10 ಸಲ ಓದಬೇಕು, ಕೆಲವರಿಗೆ 20 ಸಲ ಓದಬೇಕಾಗುತ್ತೆ. ಆದರೆ ಇಷ್ಟು ಸಲ ಓದುವುದು ಯಾತಕ್ಕೋಸ್ಕರ ಅಂದರೆ ವಿಷಯವನ್ನು ಗ್ರಹಣ ಮಾಡಲಿಕ್ಕೋಸ್ಕರ. ಬರೀ ವಿಷಯವನ್ನು ಗ್ರಹಣ ಮಾಡಿಕೊಳ್ಳಿಕ್ಕೆ ಇಷ್ಟು ಸಲ ಓದಬೇಕಾಗುತ್ತೆ. ಅದೇ ಪರೀಕ್ಷೆಗೆ ಹೋಗುವುದಾದರೆ ಇದು ಸಾಕಾಗುವುದಿಲ್ಲ. ಪರೀಕ್ಷೆಗೆ ಹೋಗುವುದಾದರೆ ಇದಕ್ಕೆ 2ರಷ್ಟು ಆಗಬೇಕು. ಅಂದರೆ ಒಂದು ವಿಷಯವನ್ನು 5 ಸಲ ಅಭ್ಯಾಸ ಮಾಡಿದರೆ ನಮಗೆ ಗ್ರಹಣ ಆಗುತ್ತೆ ಅನ್ನುವಂತಹ ವಿದ್ಯಾರ್ಥಿಗಳು ಯಾರಿರ್ತಾರೋ ಅವರು ವಿಷಯವನ್ನು ಗ್ರಹಣ ಮಾಡ್ಕೊಳ್ಳಿಕ್ಕೆ 5 ಸಲ ಓದಿದರೆ ಸಾಕು. ಆದರೆ ಅದೇ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋದಾಗ ಆ 5 ಸಲ ಓದಿದ್ದು 5 ಸಲ ಓದಂಗೆ ಆಗೋದಿಲ್ಲ. ಈಗ ಹೇಳಿದಂತೆ ಅದರೊಳಗೆ ಅರ್ಧ ಓದಂಗೆ, ಅದರಲ್ಲಿ ಅರ್ಧ ಇರುವುದಿಲ್ಲ. ಹಾಗಾಗಿ ಏನು ಮಾಡಬೇಕು, 10 ಸಲ ಓದ್ಕೊಂಡು ಹೋಗಬೇಕು. 10 ಸಲ ಓದಿದರೆ ಆವಾಗ ಏನಾಗುತ್ತೆ ಅಂತಂದರೆ ಅವನು ಪರೀಕ್ಷೆಗೆ ಹೋದಾಗ ಅದೆಲ್ಲವುದು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ, ನಾವೆಲ್ಲ ಓದೇ ಆಗಿದೆ ಅದರಿಂದ ಜ್ಞಾಪಕ ಬರ್ತಿಲ್ಲಲ್ವಾ ಅಂತ ಅಂದರೆ ಓದಿದ್ದೀನಿ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ, ಆದರೆ ವಾಸ್ತವವಾಗಿ ಓದಿದ್ದು ಸಾಕಾಗುವುದಿಲ್ಲ. ಆದ್ದರಿಂದ ಅದಕ್ಕೋಸ್ಕರವೇ ಏನು ಹೇಳಿದ್ದಾರೆ ಅಂತಂದರೆ,
ಏತದೇಕ ಪರತ್ವಂಚ, ಸದಾಕಾಲ ಅದನ್ನೇ ಅಭ್ಯಾಸ ಮಾಡ್ತಾ ಇರಬೇಕು. ಹೇಗಾದರೂ ಆ ಪರೀಕ್ಷೆ ಒಳಗೆ ಹೋದ ಮೇಲೆ, ಯಾಕಂದ್ರೆ ಪರೀಕ್ಷೆ ಅಂತಂದರೆ ಯಾರಿಗಾದರೂ ಹೆದರಿಕೆ ಇದ್ದೇ ಇರುತ್ತೆ, ಅಂಥವ್ರಿಗಾದರೂ ಹೆದರಿಕೆ ಅನ್ನೋದು ಇದ್ದೇ ಇರುತ್ತೆ. ಅವರವರು ಬರೆಯುವಂಥ, ಅವರವ್ರು ಮಾಡುವಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ಅಂತಂದರೆ ಅದು ಆ ಭಯ ಇದ್ದೇ ಇರುತ್ತೆ, ಭಯ ಇರಲೇಬೇಕು. ಆ ಭಯ ಇದ್ರೇ ಮನುಷ್ಯನಿಗೆ ಈ ಭಯ ಅನ್ನೋದು ಇರಬೇಕು. ಆ ಭಯ ಅನ್ನೋದೇ ಮನುಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ. ಭಯನೇ ಇಲ್ಲ ಅಂತಂದರೆ ಏನಾಗುತ್ತೆ, ಆವಾಗ ಅದರಿಂದ ತುಂಬ ಅನರ್ಥಗಳಾಗುತ್ತೆ. ಭಯ ಇರಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲೆಲ್ಲ ಒಂದು ಕಡೆ ಓದಿದ್ದೆ. ಏನು ಅಂತಂದರೆ, ಒಂದು ಸಲ ಸೈಂಟಿಸ್ಟ್ಗಳು ಒಂದು ಯೋಚನೆ ಮಾಡಿದ್ರಂತೆ. ಏನು ಅಂತಂದರೆ, ಈ ಮನುಷ್ಯನಿಗೆ ಭಯದಿಂದ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಮನುಷ್ಯ ಭಯದಲ್ಲಿ ಮಾಡಬೇಕಾದ ಕೆಲಸನ ಸರಿಯಾಗಿ ಮಾಡುವುದಿಲ್ಲ, ಅಥವಾ ಮಾಡಬಾರದನ್ನೆಲ್ಲ ಮಾಡಿಬಿಡ್ತಾನೆ ಭಯದಲ್ಲಿ. ಆದ್ದರಿಂದ ಈ ಭಯ ಅನ್ನೋದು ತುಂಬ ಅನರ್ಥಕ್ಕೆ ಕಾರಣ ಆಗ್ತಾ ಇದೆ. ಆ ಭಯ ಅನ್ನೋದು ಮನುಷ್ಯನ ಬುದ್ಧಿಯಲ್ಲಿ ಯಾವ ರೀತಿಯಲ್ಲಿ ಬರ್ತಾ ಇದೆಯೋ ಅದನ್ನೇನಾದರೂ ಸ್ವಲ್ಪ ಕಂಡುಹಿಡಿದು ಆ ಭಯ ಹೋಗಿಬಿಡುವಂತೆ ಮಾಡಲಿಕ್ಕಾಗುತ್ತಾ ಅಂತ ಒಂದು ಯೋಚನೆಯನ್ನು ತುಂಬ ವರ್ಷಗಳ ಹಿಂದೆ ಈ ಶಾಸ್ತ್ರಜ್ಞರೆಲ್ಲ ಮಾಡಿದರು. ಒಂದು ಯೋಚನೆ ಮಾಡಿ ಅದಕ್ಕೇನಾದರೂ ಯಾವ ಕಾರಣದಿಂದ ಮನುಷ್ಯನ ಬುದ್ಧಿಯಲ್ಲಿ ಭಯ ಅನ್ನುವಂಥ ಒಂದು ವಿಚಾರ ಇದೆಯೋ ಅದನ್ನೇನಾದರೂ ತೆಗೆದುಹಾಕುವಂತಹ ಒಂದು ಕೆಲಸವನ್ನೇನಾದರೂ ಮಾಡ್ಬೋದಾ, ಅದಕ್ಕೇನಾದರೂ ಒಂದು ಮಾರ್ಗ ಕಂಡುಹಿಡಿಬೋದಾ ಅಂತ ಯೋಚನೆ ಮಾಡಿದ್ರಂತೆ. ಆ ಯೋಚನೆ ಮಾಡಿ ಹೌದೌದು ಮೊದಲು ಎಲ್ಲರೂ ಹೇಳಿದ್ರಂತೆ, ಹೌದೌದು ಈ ಥರ ಒಂದು ಮಾಡಿದರೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಅಂತೆಲ್ಲ ಹೇಳಿದ್ರಂತೆ. ಆದರೆ ಆಮೇಲೆ ಸ್ವಲ್ಪ ವಿಚಾರ ಮಾಡಿದ್ಮೇಲೆ ಅವರಲ್ಲಿ ಒಬ್ಬರು ಹೇಳಿದ್ರಂತೆ, ಇಂತಹ ಮೂರ್ಖದ ಕೆಲಸ ಖಂಡಿತ ಮಾಡಬೇಡಿ. ಯಾಕೆ ಹೀಗೆ ಅಂತಂದರೆ, ಈ ಭಯ ಅನ್ನೋದೇ ಇಲ್ಲ ಅಂತಂದರೆ ಸಣ್ಣ ಸಣ್ಣ ವಿಷಯಗಳಲ್ಲೂ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ರಸ್ತೆ ದಾಟ್ತಾ ಇರ್ತಾನೆ. ಆ ರಸ್ತೆ ದಾಟುವಾಗ ಅವನಿಗೆ ಭಯ ಅನ್ನೋದಿರುತ್ತೆ. ಯಾವುದಾದ್ರೂ ಗಾಡಿ ಬಂದುಬಿಡುತ್ತೇನೋ, ಸರಿಯಾಗಿ ನೋಡಿಕೊಂಡು ಜಾಗ್ರತೆಯಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ರಸ್ತೆ ದಾಟ್ತಾನೆ. ಈ ರೀತಿಯಾಗಿ ಜಾಗ್ರತೆಯಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ರಸ್ತೆ ದಾಟ್ತಾ ಇದ್ದಾನೆ ಅಂತಂದರೆ ಅದಕ್ಕೇನು ಕಾರಣ? ಭಯ. ಯಾವುದಾದ್ರೂ ವಾಹನ ಬಂದುಬಿಟ್ರೆ ಅದರಿಂದ ತನಗೆ ತೊಂದರೆ ಆಗುತ್ತೆ ಅನ್ನುವಂಥ ಭಯ. ಆ ಒಂದು ಭಯ ಇದ್ದಿದ್ದರಿಂದ ಸರಿಯಾಗಿ ನೋಡಿಕೊಂಡು ದಾಟ್ತಾನೆ. ಒಂದು ವೇಳೆ ಆ ಭಯನೇ ಇಲ್ಲ ಮನುಷ್ಯನಿಗೆ ಅಂತಂದರೆ ಆಗ ರಸ್ತೆ ದಾಟುವಂತಹ ವಿಚಾರದಿಂದ ಹಿಡಿದು ಏನೂ ಭಯ ಇಲ್ಲದೆ ಇಷ್ಟ ಬಂದಂಗೆ ಏನೇನೋ ಮಾಡಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯನ. ಆದ್ದರಿಂದ ಭಯ ಅನ್ನೋದಿರಬೇಕು. ಏನಾದರೂ ಒಂದು ಅಪರಾಧ ಮಾಡಬೇಕು ಅಂತ ಪ್ರವೃತ್ತಿ ಬಂದಾಗ ಕಾನೂನಿನ ಭಯ, ಈ ಅಪರಾಧ ಮಾಡಿದರೆ ನನಗೆ ಇಂತಹ ಶಿಕ್ಷೆ ಆಗುತ್ತೆ, ಅದರಿಂದ ಇದನ್ನು ನಾನು ಮಾಡಬಾರದು ಅನ್ನೋ ಭಯ ಇರುತ್ತೆ. ಅಲ್ಲಿಗೆ ಆ ಭಯ ಅನ್ನೋದು ಮನುಷ್ಯನನ್ನು ಸರಿಯಾದಂತಹ ಮಾರ್ಗದಲ್ಲಿ ನಡೆದು ಹೋಗುವಂತೆ ಮಾಡ್ತಾ ಇರುತ್ತೆ. ಆದರೆ ಹಾಗಂತ ಹೇಳಿ ಇದು ಅತಿ ಆಗಬಾರದು. ಅಂದರೆ ಏನರ್ಥ? ಪರೀಕ್ಷೆ ಅಂದರೆ ಭಯ ಇರಬೇಕು, ಆದರೆ ಕೊನೆಗೆ ಪರೀಕ್ಷೆನೇ ಬರೆಯೋಕ್ಕಾಗಲ್ಲ, ಆ ಭಯದಲ್ಲಿ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ, ಪರೀಕ್ಷೆನೇ ಬರೆಯೋಕ್ಕಾಗೋದಿಲ್ಲ ಅನ್ನುವಷ್ಟು ಭಯ ಇದ್ದುಬಿಟ್ರೆ ಆಗ ಆ ಭಯ ಅನ್ನೋದು ನಿರರ್ಥಕ. ಆದ್ದರಿಂದ ಅಂತಹ ಭಯ ಇರಬಾರ್ದು. ಪರೀಕ್ಷೆ ಅಂದರೆ ಭಯ ಇರಬೇಕು, ಆದರೆ ಪರೀಕ್ಷೆ ಬರೀಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಭಯ ಇರಬಾರ್ದು. ಆದ್ದರಿಂದ ಅಂದರೆ ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ, ಈಗ ಹೇಳಿದಂತೆ ಆ ವಿದ್ಯಾರಣ್ಯರು ಒಂದು ಶ್ಲೋಕದಲ್ಲಿ ಹೇಳಿದಂತೆ ಏತದೇಕ ಪರತ್ವಂಚ, ಅದನ್ನೇ ನಿರಂತರ ಅಭ್ಯಾಸ ಮಾಡ್ತಾ ಇದ್ದರೆ ಆಗ ಏನಾಗುತ್ತೆ, ಯಾವ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಶ್ನೆ ಕೇಳಿದ್ರು ಸುಲಭವಾಗಿ ಉತ್ತರ ಕೊಡ್ಬೋದು. ಅಂದರೆ ಒಂದು ವಿಷಯವನ್ನು ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಪರೀಕ್ಷೆಯನ್ನು ಬರೀಲಿಕ್ಕೋಸ್ಕರ ಓದುವುದು ಅನ್ನೋದು ಸರಿಯಲ್ಲ. ಪರೀಕ್ಷೆ ಬರ್ತಿದೆ ಅದರಿಂದ ಓದಬೇಕು ಅಂತ ಹೀಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಅದು ಬಹಳ ತಪ್ಪು. ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು, ನಾನಿದನ್ನು ಕಲ್ತುಕೊಳ್ಳಬೇಕು ಅನ್ನೋ ಭಾವನೆ ಮಾತ್ರ ಮನಸ್ಸಲ್ಲಿರಬೇಕು. ಇದನ್ನು ನಾನು ಚೆನ್ನಾಗಿ ಕಲ್ತುಕೊಳ್ಳಬೇಕು, ಇದರೊಳಗೆ ನಾನು ಚೆನ್ನಾಗಿ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋ ಭಾವನೆ ಮಾತ್ರ ಮನಸ್ಸಲ್ಲಿರಬೇಕು. ಅಷ್ಟು ಮಾಡಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಆಯಿತು ಅಂತಂದ ಮೇಲೆ ಪರೀಕ್ಷೆ ಬೇಕಾದರೆ ಬರಲಿ, ಯಾವಾಗ ಬೇಕಾದರೂ ಬರಲಿ, ಹಗಲು ಬರುತ್ತೋ ಹಗಲು ಪರೀಕ್ಷೆನಾ, ರಾತ್ರಿ ನಿದ್ರೆಯಲ್ಲೇ ಬಿಸಿ ಪ್ರಶ್ನೆ ಕೇಳ್ತಾರಾ, ಯಾವಾಗ ಕೇಳಿದರೂ ಉತ್ತರ ಹೇಳ್ತೀನಿ ಅಂತ ಆಗುತ್ತೆ. ಅಂದರೆ ಪರೀಕ್ಷೆಗೋಸ್ಕರ ಓದಿದರೆ ಆಗ ಅದು ನಿಲ್ಲುವುದಿಲ್ಲ ಆ ಅಭ್ಯಾಸ. ನಾನು ಓದ್ತೀನಿ, ಆಮೇಲೆ ಪರೀಕ್ಷೆ, ಆಮೇಲೆ ಓದಿದ ವಿದ್ಯೆಗೆ ಪರೀಕ್ಷೆ. ಪರೀಕ್ಷೆಗೋಸ್ಕರ ವಿದ್ಯಾಭ್ಯಾಸ ಅಲ್ಲ, ವಿದ್ಯಾಭ್ಯಾಸಕ್ಕೆ ಪರೀಕ್ಷೆ ಅಷ್ಟೇ. ಆದ್ದರಿಂದ ಏನಾಯಿತು ಅಂತಂದರೆ ಆ ಪರೀಕ್ಷೆ ಬಗ್ಗೆ ಯೋಚನೆ ಮಾಡದೆ ಚೆನ್ನಾಗಿ ವಿದ್ಯಾಭ್ಯಾಸ, ಈಗ ಹೇಳಿದಂತೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿದಾಗ ಯಾವ ಪರೀಕ್ಷೆ ಬೇಕಾದರೂ ಬರಲಿ, ಎಷ್ಟು ಕಠಿಣವಾದ ಪರೀಕ್ಷೆ ಬೇಕಾದರೂ ಆಗಲಿ, ನಾವು ಸುಲಭವಾಗಿ ಅದನ್ನು ಬರೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದರ ಕಡೆಗೆ ನಾವು ಗಮನ ಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಹಾಗಾಗಿ ಇಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ಇಂತಹ ಒಂದು ಒಳ್ಳೆಯ ಶಾಲೆಯಲ್ಲಿ, ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಭಗವಂತ ಕೊಟ್ಟಿದ್ದಾನೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಒಳ್ಳೆಯ ಸಂಸ್ಕಾರವನ್ನು ಕಲಿತುಕೊಳ್ತಾ ಇರಬೇಕು. ನಮ್ಮ ಭಾರತೀಯ ಒಂದು ಸಂಸ್ಕಾರವನ್ನು ಎಲ್ಲರೂ ಸಹ ಚೆನ್ನಾಗಿ ಕಲಿಬೇಕು. ತದ್ವಾರ
ಒಂದು ಜೀವನವನ್ನು ಸುಖಮಯವಾಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿ, ನಮ್ಮ ಒಂದು ಧರ್ಮ ಇದು ನಮಗೆ ಏನು ಹೇಳುತ್ತೆ ಅಂತಂದರೆ, ವಿಶೇಷವಾಗಿ ಪ್ರಧಾನವಾಗಿ ಎರಡು ವಿಷಯಗಳನ್ನು ನಮ್ಮ ಧರ್ಮ ನಮಗೆ ಹೇಳುತ್ತೆ. ಅದರಲ್ಲಿ ಮೊದಲನೇದೇನು ಅಂತಂದರೆ, ಭಗವಂತನ ಒಂದು ಆರಾಧನೆಯನ್ನು ಮಾಡಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು, ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಅವರವರ ಶಕ್ತಿಗೆ ಅನುಸಾರವಾಗಿ ಆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಇದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ, ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರ ಆಗುವಂತೆ ನಾವು ಜೀವನವನ್ನು ನಡೆಸಬೇಕು, ಸತ್ಪುರುಷರಾಗಿ ಜೀವನವನ್ನು ನಡೆಸಬೇಕು, ಸಜ್ಜನರಾಗಿ ಜೀವನವನ್ನು ನಡೆಸಬೇಕು. ಇದು ಎರಡನೇ ಉಪದೇಶ. ನಾವು ಎಷ್ಟು ವೇದಗಳು, ಪುರಾಣಗಳು, ಶಾಸ್ತ್ರಗಳು ಎಷ್ಟು ಬೇಕಾದರೂ ಓದಿ ಕೊನೆಯಲ್ಲಿ ಬಂದು ನಿಲ್ಲುವುದು ಈ ಎರಡರಲ್ಲಿ ಯಾವುದೋ ಒಂದರ ಕಡೆಗೆ. ಒಂದು ಭಗವತ ಆರಾಧನೆ ಮಾಡಬೇಕು, ಎರಡನೇದು ಪರೋಪಕಾರ, ಸಜ್ಜನರಾಗಿ ಜೀವನವನ್ನು ನಡೆಸಬೇಕು. ಈ ಎರಡು ವಿಚಾರಗಳಲ್ಲಿ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಬಂದೇ ನಿಲ್ಲುತ್ತೆ. ಯಾವ ಗ್ರಂಥವನ್ನು ತೆಗೆದು, ನಮ್ಮ ಒಂದು ವಾಂಗ್ಮಯ, ಭಾರತೀಯ ವಾಂಗ್ಮಯವನ್ನು ಯಾವುದೇ ಒಂದನ್ನು ತೆಗೆದು ನೋಡಿದರೂ ಕೊನೆಯಲ್ಲಿ ಎರಡರಲ್ಲಿ ಎಲ್ಲೋ ಒಂದು ಕಡೆಗೆ ಬಂದು ನಿಲ್ಲುತ್ತೆ. ಹಾಗಾಗಿ ಈ ಎರಡನ್ನು ನಮ್ಮ ಜೀವನದಲ್ಲಿ ನಾವು ವಿಶೇಷವಾಗಿ ಅಳವಡಿಸ್ಕೊಂಡ್ರೆ ತದ್ವಾರ ನಾವು ಸತ್ಪುರುಷರಾಗ್ತೀವಿ, ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ. ಈ ಪರೋಪಕಾರ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಈ ಉಪಕಾರವನ್ನು ಮಾಡುವಂತಹ ಒಂದು ಗುಣವನ್ನು ನಾವು ವಿಶೇಷವಾಗಿ ಬೆಳೆಸ್ಕೊಳ್ಳಬೇಕು. ಅದರಿಂದಲೇ ಈ ಒಂದು ಉಪಕಾರವನ್ನು ಮಾಡುವಂತಹ ಗುಣವನ್ನು ಬೆಳೆಸ್ಕೊಂಡಾಗ ಮಾತ್ರವೇ ನಮ್ಮ ಜೀವನ ಅನ್ನೋದು ನಮಗೆ ವಿಶೇಷವಾಗಿ ಸಾರ್ಥಕ ಆಗುತ್ತೆ. ಅದನ್ನು ಇದನ್ನು ಎಲ್ಲರೂ ಸಹ ಚೆನ್ನಾಗಿ ಅಳವಡಿಸಿಕೊಂಡು ಜೀವನವನ್ನು ಸುಖಮಯವಾಗಿಸಿಕೊಳ್ಳಬೇಕು, ಉತ್ತಮವಾದಂತಹ ಒಂದು ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ಸದಾಕಾಲ ನಮ್ಮ ಒಂದು ದೇಶ, ನಮ್ಮ ಒಂದು ಸಂಸ್ಕೃತಿ, ಇದರ ಬಗ್ಗೆ ವಿಶೇಷವಾದಂತಹ ಶ್ರದ್ಧೆಯನ್ನು ಇಟ್ಕೊಂಡಿರಬೇಕು. ಎಲ್ಲ ಮಕ್ಕಳು ಸಹ ವಿಶೇಷವಾದಂತಹ ಒಂದು ಸಂಸ್ಕೃತಿಯನ್ನು, ಈ ಒಂದು ಸಂಸ್ಕೃತಿ ಬಗ್ಗೆ, ಈ ಒಂದು ದೇಶದ ಬಗ್ಗೆ ವಿಶೇಷವಾದಂತಹ ಒಂದು ಗೌರವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮತ್ತು ಇದರ ಮಹತ್ವವನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಮಹತ್ವವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಅನೇಕ ವಿಧವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳು ಅನೇಕ ಇವೆ ನಮ್ಮ ಒಂದು ಧರ್ಮದಲ್ಲಿ, ಈ ಒಂದು ದೇಶದಲ್ಲಿ. ಅಂದರೆ ತುಂಬ ಜನರಿಗೆ ಆಶ್ಚರ್ಯ ಆಗುತ್ತೆ, ಬೇರೆ ದೇಶಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ಜನರಿಗೆ ಆಶ್ಚರ್ಯ ಆಗುತ್ತೆ. ಅವರು ಇಲ್ಲಿ ಬಂದು ಈ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ನೋಡಿದಾಗ ಅವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ. ಅದು ನಾವೆಷ್ಟೋ ವರ್ಷಗಳ ಕಾಲ ಏನೇನೋ ಸಂಶೋಧನೆಗಳನ್ನು ಮಾಡಿ ಕಂಡುಹಿಡಿದಿರುವಂತಹ ವಿಷಯಗಳನ್ನು ಇವರು ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಆಚರಣೆ ಮಾಡ್ತಾ ಇದ್ದಾರಲ್ವಾ, ಅಷ್ಟು ಸಾಧಾರಣವಾಗಿ ಇಲ್ಲಿ ಎಲ್ಲ ವಿಚಾರಗಳು ಇವೆ ಅಲ್ವಾ ಅಂಥೇಳಿ ಅವರೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ಇಲ್ಲಿಂದ ನಾವು ಇಂತಹ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಒಳ್ಳೆ ವಿಚಾರಗಳನ್ನು ನಾವು ಕಲ್ತ್ಕೊಳ್ಬೇಕಾದ್ದು ಬೇಕಾದಷ್ಟಿದೆ ಇಲ್ಲಿ ಅಂಥೇಳಿ ಎಲ್ಲರೂ ನೋಡ್ತಾ ಇರ್ತಾರೆ. ಮತ್ತು ಆ ನಮ್ಮ ಹಿಂದಿನವರು ಅವರೆಂಥೆಂತಹ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಅನೇಕ ಕಟ್ಟಡಗಳನ್ನು ನೋಡ್ತೀವಿ. ಹಿಂದಿನ ಕಾಲದ ಅತ್ಯಂತ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಆ ಒಂದು ಜನರು, ಆವಾಗಿದ್ದಂತಹ ಜನರ ಒಂದು ಬುದ್ಧಿಶಕ್ತಿ, ಅವರು ಎಷ್ಟು ಯೋಚನೆ ಮಾಡಿ ಎಂತೆಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ. ಅನೇಕ ಕ್ಷೇತ್ರಗಳನ್ನು ನೋಡ್ತೀವಿ, ಅನೇಕ ಕಟ್ಟಡಗಳನ್ನೆಲ್ಲ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ, ಯಾವುದೇ ವಿಧವಾದಂತಹ ಈಗಿನ ಕಾಲದಲ್ಲಿರುವಂತಹ ಯಾವುದೇ ಸೌಲಭ್ಯಗಳಿಲ್ಲದೆ ಇರುವಂತಹ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ, ಎಷ್ಟು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿದ್ದಾರೆ, ಎಷ್ಟು ಬುದ್ಧಿಶಕ್ತಿ ಅವರಿಗಿತ್ತು ಅನ್ನೋದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಅದನ್ನು ನೋಡಿ ತುಂಬ ಜನ ವಿದೇಶದವರೇ ಆಶ್ಚರ್ಯ ಪಡ್ತಾರೆ, ಇದೆಲ್ಲ ಹೇಗೆ ಮಾಡಿದ್ದಾರೆ, ಆಗಿನ ಕಾಲದಲ್ಲಿ ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ ಈ ದೇಶದಲ್ಲಿ ಅಂಥೇಳಿ ಅವರೆಲ್ಲ ತುಂಬ ಆಶ್ಚರ್ಯ ಪಡ್ತಾರೆ. ಆ ರೀತಿಯಾದಂತಹ ವಿಚಾರಗಳು ಈ ದೇಶದಲ್ಲಿ ಅನೇಕ ಇವೆ. ಆದ್ದರಿಂದ ಇದರ ಒಂದು ಮಹತ್ವವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದರೆ ಅದಕ್ಕೆ ಒಂದು ತಮಾಷೆ ಇದೆ, ಒಂದು ತಮಾಷೆ ಕಥೆ, ಅದನ್ನು ತಮಾಷೆಯಾಗಿ ತಗೊಳ್ಬೇಕಷ್ಟೆ. ಅಂದರೆ ಏನು, ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಜನರು ಮಾಡುವುದನ್ನು ಬೇರೆ ಕಡೆ ಇದ್ದವರು ಎಷ್ಟು ಆಶ್ಚರ್ಯವಾಗಿ ನೋಡ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಒಂದು ತಮಾಷೆ ಕಥೆ ಇದೆ. ಏನು ಅಂತಂದರೆ, ಒಂದು ಸಲ ಒಬ್ಬ ವಿದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದ, ಇಲ್ಲೇನೋ ನೋಡಲಿಕ್ಕೆ ಅಂತ ಬಂದ. ತುಂಬ ಆಶ್ಚರ್ಯ ಆಯಿತು. ಇಲ್ಲೆಲ್ಲ ಒಂದೊಂದನ್ನು ನೋಡಿದಾಗ ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಎಲ್ಲೋ ಒಂದು ಕಡೆ ಊಟಕ್ಕೆ ಅಂತ ಹೋದ. ಅಲ್ಲಿ ಊಟಕ್ಕೆ ಹೋಗಿ ಕೂತ್ಕೊಂಡಾಗ ಅವನಿಗೆಲ್ಲ ಬಡಿಸ್ತಾ ಇದ್ದರು. ಆ ಬಡಿಸುವಾಗ ಆ ಊಟದಲ್ಲಿ ಆಹಾರ ಪದಾರ್ಥಗಳ ಮಧ್ಯದಲ್ಲಿ ಒಂದು ಬೋಂಡ ಬಡಿಸಿದ್ರು. ಬೋಂಡ ಅಂತ ಮಾಡ್ತಾರಲ್ವ, ಅದನ್ನು ಬಳಸಿದರು. ಅದನ್ನು ಅವರಿಗೆ ಬಡಿಸಿದರು. ಇದೇನೋ ಚೆನ್ನಾಗಿದೆ, ಏನು ನೋಡೋಣ ಅಂತ ಬಾಯಿಗೆ ಹಾಕೊಂಡು ತಿನ್ನಲಿಕ್ಕೆ ಶುರು ಮಾಡಿದ. ಅದನ್ನು ಕಚ್ಚಿ ತಿನ್ನಲಿಕ್ಕೆ ಶುರು ಮಾಡಿದ. ಅದನ್ನು ತಿಂದ ತಕ್ಷಣ, ಅದನ್ನು ಕಚ್ಚಿದ ತಕ್ಷಣ ಅದರೊಳಗೆ ಪಲ್ಯ ಇತ್ತು. ಆ ಥರ ಸೇರಿಸಿ ಮಾಡ್ತಾರಲ್ಲ, ಬೋಂಡದೊಳಗೆ ಪಲ್ಯ ಇರುತ್ತೆ. ಅದನ್ನು ಮಾಡುವಂಥ ಅದೊಂದು ಪದಾರ್ಥ ಮಾಡ್ತಾರೆ. ಅದರೊಳಗೆ ಪಲ್ಯ ಇತ್ತು.
ಅವನಿಗೆ ಆಶ್ಚರ್ಯ ಆಯಿತು. ಈ ಬೋಂಡದೊಳಗೆ ಪಲ್ಯ ಎಲ್ಲಿಂದ ಹೋಯಿತು ಅಂಥೇಳಿ ಅವನಿಗೆ ಪ್ರಶ್ನೆ ಬಂತು. ಇನ್ನೊಂದು ಹಾಕ್ಸ್ಕೊಂಡ, ಸರಿ ಇದರಲ್ಲಿ ಏನೋ ಇರ್ಬೋದು, ಇನ್ನೊಂದು ಹಾಕ್ಸ್ಕೊಂಡು ನೋಡಿದ, ಅದರೊಳಗೂ ಹಾಗೆ ಇತ್ತು. ಈ ಥರ 3-4 ನೋಡಿದ್ರು, ಅದರೊಳಗೆ ಎಲ್ಲದರಲ್ಲೂ ಹೀಗೆ ಇದೆ. ಅದನ್ನೆಲ್ಲ ತಿರುಗಿಸಿ ನೋಡಿದ, ಇಲ್ಲೆಲ್ಲಾದರೂ ಹೊಟ್ಟೆ ಇದೆಯಾ ಅಥವಾ ಎಲ್ಲಾದರೂ ಜಾಯಿಂಟ್ ಮಾಡಿ ಎಲ್ಲ ಸೇರಿಸಿದ್ದುಂಟಾ ಎಲ್ಲ ನೋಡಿದ, ಏನೂ ಕಾಣಲಿಲ್ಲ. ಅದನ್ನೆಲ್ಲ ತಿರುಗಿಸಿ ನೋಡಿದರೆ ಏನು ಅರ್ಥ ಆಗಿಲ್ಲ ಅವನಿಗೆ. ಇದರೊಳಗೆ ನೋಡಿದರೆ ಪಲ್ಯ ಇದೆ, ಇದರೊಳಗೆ ಹೆಂಗೆ ಹಾಕಿದ್ದಾರೆ ಈ ಪಲ್ಯನ, ಹೆಂಗೆ ಕಳಿಸಿದ್ದಾರೆ ಒಳಗೆ, ಇದಕ್ಕೊಂದು ಹೊಟ್ಟೆ ಇಲ್ಲ, ಇದಕ್ಕೆಲ್ಲೂ ಜಾಯಿಂಟ್ ಇಲ್ಲ, ಏನೂ ಇಲ್ಲ, ಇದರೊಳಗೆ ಇದನ್ನು ಹೆಂಗೆ ಕಳಿಸಿದ್ದಾರೆ ಅಂಥೇಳಿ ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಸರಿ ಯಾರನ್ನಾದರೂ ಕೇಳೋಣ ಅಂತ ಯೋಚನೆ ಮಾಡಿದ. ಕೇಳಿದಾಗ ಆದರೆ ಕೇಳಿಬಿಟ್ರೆ ಅವ್ರೇನಾದ್ರೂ ಏನಪ್ಪ ನಿಮ್ಗೆ ಇಷ್ಟು ಗೊತ್ತಿಲ್ವಾ ಅಂತ ಹೇಳಿಬಿಟ್ರೆ ಅದು ಅವಮಾನ ಆಗಿಬಿಡುತ್ತೆ. ನೀನೆಲ್ಲೋ ವಿದೇಶದಿಂದ ಬಂದವನು, ನಿಮ್ಗೆ ಇಷ್ಟು ಗೊತ್ತಿಲ್ವಾ ಅಂಥೇಳಿ ಯಾರಾದರೂ ಹೇಳಿಬಿಟ್ರೆ. ಯಾಕಂತಂದರೆ ಇವನೊಬ್ಬನೇ ಆಶ್ಚರ್ಯವಾಗಿ ನೋಡ್ತಿರು, ಉಳಿದವರೆಲ್ಲ ಮಾಮೂಲಿಯಾಗಿ ಕೂತಿದ್ದಾರೆ, ಸಾಮಾನ್ಯವಾಗಿ ಕೂತಿದ್ದಾರೆ, ಅವರು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವನೊಬ್ಬನೇ ಆಶ್ಚರ್ಯವಾಗಿ ನೋಡ್ತೇನೆ. ಹಾಗಾಗಿ ಇದು ಎಲ್ರಿಗೂ ಗೊತ್ತಿಲ್ಲ ವಿಚಾರವೇ ಇರ್ಬೋದು. ಹಾಗಾಗಿ ನಾನು ಕೇಳಿಬಿಟ್ರೆ ಏನಪ್ಪ ನಿಮ್ಗೆ ಇಷ್ಟು ಗೊತ್ತಿಲ್ವಾ ಅಂತ ಹೇಳಿಬಿಡ್ತಾರೇನೋ ಅಂತ ಅವನಿಗೆ ಸ್ವಲ್ಪ ಆಶ್ಚರ್ಯ, ಅವನಿಗೆ ಸ್ವಲ್ಪ ಮನಸ್ಸಿನಲ್ಲಿ ಅನ್ನಿಸ್ತು. ಹಾಗಾಗಿ ಅವನೇನು ಯೋಚನೆ ಮಾಡಿದ ಅಂತಂದರೆ, ಹೀಗೆಲ್ಲ ಯಾರನ್ನು ಕೇಳಬಾರದು, ಒಂದು ಕೆಲಸ ಮಾಡೋಣ, ಇದನ್ನು ತೊಗೊಂಡೋಗಿ ನಾನೇ ಸ್ವಲ್ಪ ದಿವಸ ರಿಸರ್ಚ್ ಮಾಡಿದರೆ ನಾನೇ ಕಂಡುಹಿಡಿತೀನಿ ಅಂಥೇಳಿ ಒಂದು 3-4 ಹಿಡ್ಕೊಂಡು ವಾಪಸ್ ತನ್ನ ದೇಶಕ್ಕೆ ಹೋದ. ಹೋಗಿ ಇವನಿಗೆ ಯಾರು ಪಾಠ ಹೇಳ್ಕೊಟ್ಟಿದ್ದಾರೋ ಪ್ರೊಫೆಸರು ಅವ್ರ ಹತ್ರ ಹೋದ. ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸಿದ, ಸ್ವಾಮಿ ನಿಮ್ಮ ಹತ್ರ ಮಾತಾಡಬೇಕು, ತುಂಬ ಮುಖ್ಯವಾದ ವಿಚಾರ, ಏನು ವಿಷಯ ಇದನ್ನು ತೋರಿಸಿದ. ಇದನ್ನು ನೋಡಿದರೆ ಒಳಗಡೆ ಪಲ್ಯ ಇದೆ, ಇದನ್ನೇ ಒಳಗೆ ಹೆಂಗೆ ಕಳಿಸಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ನೀವು ಇದನ್ನು ಹೇಳಿ ಅಂತ ಹೇಳಿದ. ಆಗ ಆ ಪ್ರೊಫೆಸರ್ ಹೇಳಿದ್ರಂತೆ, ಇವನಿಗೆ ಯಾರು ಪಾಠ ಮಾಡಿದಾರೋ ಅವ್ರು ಹೇಳಿದ್ರು ಅಂತ. ಏನು ಅಂತಂದರೆ, ಒಂದು ನಿಮಿಷ ಇರೋ ಅಂಥೇಳಿ ಅವ್ರು ಎಲ್ಲಿ ಕೂತಿರ್ತಾರೋ ಪಕ್ಕದಲ್ಲಿ ಒಂದು ಬೀರಿತ್ತು, ಆ ಕಬೋರ್ಡ್ ಇತ್ತು, ಅದರೊಳಗಿಂದ ಒಂದು ಪೆಟ್ಟಿಗೆ ತೆಗೆದ್ರು. ಆ ಪೆಟ್ಟಿಗೆ ಒಳಗಿಂದ ಒಂದು ಜಿಲೇಬಿ ತೆಗೆದ್ರು. ಆ ಒಂದು ಜಿಲೇಬಿಯನ್ನು ತೆಗೆದು ಅದನ್ನು ಹೀಗೆ 2 ಭಾಗ ಮಾಡಿ ತೋರಿಸಿದ್ರು. ತೋರಿಸಿದಾಗ ಏನಾಯಿತು ಅಂದರೆ, ಒಳಗಡೆಯಿಂದ ರಸ, ಆ ಪಾಕ ಅನ್ನೋದು ಬರ್ತಾ ಇದೆ, ಪಾಕದ ರಸ, ಒಳಗಡೆ ರಸ ಇರುತ್ತೆ. ಅದನ್ನು ಹೀಗೆ ತುಂಡು ಮಾಡಿ ನೋಡಿದಾಗ ಅದೊಂದು ಪೈಪ್ ಇದ್ದ ಹಾಗಿರುತ್ತೆ, ಒಳಗಡೆಯಿಂದ ರಸ ಬರುತ್ತೆ. ಅವನು ಹೇಳಿದ, ಅವರ ಪ್ರೊಫೆಸರ್ ಹೇಳಿದರು, ಏನು ಅಂತಂದರೆ, ಅಲ್ಲಪ್ಪ ನಾನು 6 ತಿಂಗಳ ಹಿಂದೆ ನಾನು ನಿಂತರ ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಹೋದಾಗ ಇದನ್ನು ನನಗೆ ಬಡಿಸಿದರು. ಆಗ ನಾನು ಇದನ್ನು ತಿನ್ನುವಾಗ ನನಗೆ ಈ ಥರ ಪ್ರಶ್ನೆ ಬಂತು, ಇದರೊಳಗೆ ಈ ರಸ ಹೆಂಗೆ ಹೋಯಿತು ಒಳಗೆ ಅಂಥೇಳಿ ನನಗೆ ಪ್ರಶ್ನೆ ಬಂತು. ಆದರೆ ಅಲ್ಲಿ ಕೇಳಬೇಕು ಅಂದರೆ ಸ್ವಲ್ಪ ಮುಜುಗರ ಆಯಿತು ನನಗೆ. ಹಾಗಾಗಿ ನಾನು ಅದನ್ನು ತಂದು ಇಟ್ಕೊಂಡು ಈಗ 6 ತಿಂಗಳಿಂದ ನಾನು ಸಂಶೋಧನೆ ಮಾಡ್ತಾನೆ ಇದ್ದೀನಿ, ಇನ್ನೂ ನನಗೆ ಅರ್ಥ ಆಗಿಲ್ಲ. ಅಷ್ಟರ ಮಧ್ಯದಲ್ಲಿ ನೀನು ಇನ್ನೊಂದು ತಲೆನೋವು, ಈ ತಲೆನೋವೇ ಇನ್ನೂ ನನಗೆ ಸರಿಯಾಗಲಿಲ್ಲ, ಅಷ್ಟರ ಮಧ್ಯದಲ್ಲಿ ನೀನು ಇನ್ನೊಂದು ತಲೆನೋವು ತಂದು ಇಟ್ಟಿದ್ದೀಯಲ್ವ, ಇದೆಲ್ಲ ಆಮೇಲೆ ಈಗ ನನಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಹೋಗೋ ಅಂಥೇಳಿ ಹೇಳಿದ್ದ. ಇನ್ನೂ ಆ ಸಮಸ್ಯೆನೇ ಇನ್ನೂ ನನಗೆ ಪರಿಹಾರ ಆಗಿಲ್ಲ, ಅಷ್ಟರ ಮಧ್ಯದಲ್ಲಿ ಇನ್ನೊಂದು ಸಮಸ್ಯೆ ತಂದಿಟ್ಟಿದೆಯಲ್ಲ, ಇದ್ರ ಬಗ್ಗೆ ಆಮೇಲೆ ನೋಡೋಣ, ಮೊದಲು ಇದು ಸಾಕು ಅಂಥೇಳಿ ಅವರು ಹೇಳಿದರು. ಅಂಥೇಳಿ ಒಂದು ತಮಾಷೆಯಾಗಿ ಹೇಳುವಂತಹ ಒಂದು ಕಥೆ. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಅಂಥ ಒಂದು ವಿಜ್ಞಾನ ತುಂಬ ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇತ್ತು. ನಾವು ಇದಕ್ಕೆ ಸಾಕ್ಷಿಗಳು ಅನೇಕ ಇವೆ, ಬರೀ ಸುಮ್ಮನೆ ಬಾಯಲ್ಲಿ ಹೇಳ್ತಿರುವಂತಹ ವಿಷಯಗಳು ಮಾತ್ರ ಅಲ್ಲ. ತುಂಬ ಜನ ನಮ್ಮ ದೇಶಕ್ಕೆ ಇದನ್ನು ನೋಡ್ಕೊಳ್ಲಿಕ್ಕೆ ಬರ್ತಾರೆ, ವಿದೇಶದವರು. ಇದೆಷ್ಟೋ ಜನ ಎಂಥೆಂತಹ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಎಂಥೆಂಥ ಒಂದು ಜ್ಞಾನ ಇಲ್ಲಿತ್ತು, ಎಂಥೆಂತಹ ವಿಚಾರಗಳು, ಬರೀ ಲೌಕಿಕವಾದಂತಹ ವಿಚಾರಗಳಲ್ಲದೆ ಅದಕ್ಕಿಂತಲೂ ಇನ್ನೂ ಉತ್ಕೃಷ್ಟವಾಗಿ ಅಲೌಕಿಕವಾದಂತಹ ವಿಚಾರಗಳು. ಇಲ್ಲಿ ಬೇರೆ ದೇಶಗಳಿಗೆ ನಾವು ಹೋಗಿ ನೋಡಿದಾಗ ಒಂದು ಜನ್ಮ ಮತ್ತು ಮರಣ, ಇವೆರಡರ ಮಧ್ಯದಲ್ಲಿ ಮನುಷ್ಯನ ಜೀವನಕ್ಕೆ ಬೇಕಾಗಿರತಕ್ಕಂತಹ ವಿಚಾರಗಳನ್ನು ಮಾತ್ರವೇ ನಾವು ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಬೇರೆ ದೇಶಗಳಿಗೆ ಹೋದರೆ. ಆದರೆ ಇಲ್ಲಿ ಇವೆರಡರ ಮಧ್ಯದಲ್ಲಿರುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ಅದಲ್ಲದೆ ಇವುಗಳ ನಂತರ ಈ ಮನುಷ್ಯ ಜನ್ಮ ಅನ್ನೋದು ಬಂದಿದ್ದು ಹೇಗೆ, ಇದನ್ನು ನಾವು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು, ನಾವು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಹೇಗೆ ಮೋಕ್ಷವನ್ನು ಪಡೆಯಬೇಕು, ಈ ರೀತಿಯಾದಂತಹ ಅಲೌಕಿಕ ವಿಚಾರಗಳನ್ನು ಸಹ ಈ ನಮ್ಮ ಧರ್ಮವು ನಮಗೆ ತಿಳಿಸ್ತಾ ಇದೆ. ಅಂದರೆ ಏನು, ಬೇರೆ ಕಡೆ ಈ ಜನ್ಮವನ್ನು ಪಡೆದು ಇದನ್ನು ನಡೆಸುವುದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ಇದನ್ನು ನಡೆಸುವುದು ಮಾತ್ರ ಅಲ್ಲದೆ ಇದನ್ನು ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ, ಮತ್ತೆ ಪುನಃ ಇಂತಹ ಒಂದು ಜನ್ಮ ಮರಣ ಪ್ರವಾಹದಲ್ಲಿ ನಾವು ಸಿಕ್ಕಾಕೊಳ್ಳಬಾರದು ಅಂತಂದರೆ ಅದಕ್ಕೇನು ಮಾಡಬೇಕು ಅನ್ನುವುದನ್ನು ಸಹ, ಅಂತಹ ಒಂದು ಜ್ಞಾನವನ್ನು ಸಹ ನಮ್ಮ ದೇಶವು ನಮಗೆ ಕೊಡ್ತಾ ಇದೆ. ಇದು ಇಲ್ಲಿರ್ತಕ್ಕಂತಹ ಭಾರತೀಯ ವಿಜ್ಞಾನ ಏನಿದೆಯೋ ಇದರ ಒಂದು ವಿಶೇಷ. ಆದ್ದರಿಂದ ಇಂತಹ ಒಂದು ದೇಶದಲ್ಲಿ ನಾವು ಜನ್ಮವನ್ನು ಪಡೆದಿದ್ದೇವೆ, ಇಂತಹ ಒಂದು ಸಂಸ್ಕೃತಿಯನ್ನು ಅನುಸರಣೆ ಮಾಡುವಂತಹ ಪರಂಪರೆಯಲ್ಲಿ ನಾವು ಜನ್ಮವನ್ನು ಪಡೆದಿದ್ದೇವೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ತಂದೆ ತಾಯಿಗಳು ಅವರೂ ಸಹ ಇಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು. ತಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ನಮ್ಮ ಹಿಂದಿನ ಮಹಾಪುರುಷರು ಅವರೆಲ್ಲರೂ ಸಹ ಯಾವ ರೀತಿಯಾಗಿ ಈ ಒಂದು ಸಂಸ್ಕೃತಿಯನ್ನು ಕಾಪಾಡಿದ್ದಾರೆ, ಎಷ್ಟು ಜನ ಇದನ್ನು ಈ ಸಂಸ್ಕೃತಿಯನ್ನು ತುಂಬ ವಿಶೇಷವಾಗಿ
ಪರಿಶ್ರಮ ಪಟ್ಟು ಇದನ್ನು ಕಾಪಾಡಿದ್ರಿಂದ ಇವತ್ತಿನ ದಿವಸ ನಮಗಿದು ಸಿಗ್ತಾ ಇದೆ. ಇಂತಹ ಒಂದು ಒಳ್ಳೆಯ ದೇಶದಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಷ್ಟು ಜನರು ವಿಶೇಷವಾಗಿ ಪ್ರಯತ್ನ ಮಾಡಿದ್ರಿಂದ ಇವತ್ತಿನ ದಿವಸ ಈ ಒಂದು ದೇಶದಲ್ಲಿ ನಾವು ಸುಖವಾಗಿರುವುದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವುದನ್ನು ವಿಶೇಷವಾಗಿ ಅದನ್ನೂ ಸಹ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಅವರನ್ನು ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂಬತಕ್ಕಂತಹ ವಿಷಯವನ್ನೂ ಸಹ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಂತಹ ಶ್ರೇಯಸ್ಸುಗಳು ಲಭಿಸಲಿ. ಎಲ್ಲ ಮಕ್ಕಳೂ ಸಹ ಚೆನ್ನಾಗಿ ತಯಾರಾಗಿ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಸ್ಥಾನಕ್ಕೆ ನಮ್ಮ ದೇಶಗಳಲ್ಲಿ ವಿದೇಶಗಳಲ್ಲಿ ಎಲ್ಲ ಕಡೆಯೂ ಸಹ ಒಳ್ಳೊಳ್ಳೆಯ ಸ್ಥಾನಕ್ಕೆ ಬರುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಪಾಠಗಳನ್ನು ಹೇಳಿಕೊಟ್ಟು ಅವರನ್ನು ತಯಾರು ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯಲ್ಲಿರ್ತಕ್ಕಂತಹ ಶಿಕ್ಷಕರು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಚೆನ್ನಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಒಂದು ಶಕ್ತಿಯನ್ನು ಆ ಜಗನ್ಮಾತೆ ಆ ಶಾರದಾ ಅಮ್ಮನವರು ನಿಮಗೆಲ್ಲರಿಗೂ ಸಹ ಕೊಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಶಿಕ್ಷಕರು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲದಕ್ಕೊಂದು ಒಳ್ಳೆಯ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆನೇ ಇಲ್ಲ ಅಂತಂದರೆ ಆಗ ಇದು ಯಾವುದೂ ಸಹ ನಡೆಯುವುದು, ಅಧ್ಯಯನವೂ ಚೆನ್ನಾಗಿ ನಡೆಯಲ್ಲ, ಅಧ್ಯಾಪನೆಯೂ ಚೆನ್ನಾಗಿ ನಡೆಯುವುದಿಲ್ಲ. ಇದೆಲ್ಲದೂ ಚೆನ್ನಾಗಿ ನಿಶ್ಚಿಂತೆಯಾಗಿ ಇದೆರಡೂ ನಡೀಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ಇರುತ್ತೆ. ಆಗ ಆ ವ್ಯವಸ್ಥೆಯನ್ನು ಮಾಡುವುದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥವರು ವಿಶೇಷವಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ರಮೇಶ್ ಶೆಟ್ಟಿಯವರು ಹಾಗೂ ಅವರ ಜೊತೆಗೆ ವಿಶೇಷವಾಗಿ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗಾಗಿ ಈ ಒಂದು ವಿದ್ಯಾರಂಗದಲ್ಲಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ಇದರ ಅಭಿವೃದ್ಧಿಯನ್ನು ಮಾಡುವುದರಲ್ಲಿ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಭರತ್ ಅವರು ಮತ್ತು ಪ್ರತಾಪ್ ಅವರು ಸಹ ವಿಶೇಷವಾಗಿ ಇದರಲ್ಲಿ ಶ್ರಮಿಸ್ತಾ ಇರುವುದು ಅವರೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಇದೆಲ್ಲವೂ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಸಾಮಾನ್ಯವಾಗಿ ನಾವು ಇಲ್ಲಿ ಬಂದು ನೋಡಿದಾಗ ಇದು ಎಷ್ಟು ಚೆನ್ನಾಗಿ ನಡೀತಾ ಇದೆ, ಈ ಕಟ್ಟಡಗಳು, ಈ ಪರಿಸರ, ಈ ಎಲ್ಲ ಕಾರ್ಯಕ್ರಮ ಇದು ಮಾತ್ರ ನಮಗೆ ಕಾಣುತ್ತೆ. ಆದರೆ ಇದೆಲ್ಲವೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಇದೆಲ್ಲವೂ ಫಲ. ನಾವಿವತ್ತು ಏನು ನೋಡ್ತಾ ನಮ್ಮ ಕಣ್ಣಿಗೆ ಕಾಣ್ತಾ ಇರುವುದೆಲ್ಲ ಏನಿದೆಯೋ ಇದು ಫಲ ಬರಬೇಕು ಅಂತಂದರೆ ಅದರ ಹಿಂದೆ ಪರಿಶ್ರಮ ಅನ್ನೋದಿರಬೇಕು. ಆ ಪರಿಶ್ರಮವನ್ನು ಮಾಡ್ತಕ್ಕಂಥವರು ವಿಶೇಷವಾಗಿ ರಮೇಶ್ ಶೆಟ್ಟಿಯವರು, ಪ್ರತಾಪ್ ಅವರು, ಭರತ್ ಅವರು ಅವರೆಲ್ಲರೂ ಸಹ ಇದರ ಒಂದು ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರು ಈ ಒಂದು ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಪುನಃ ಅವರಿಗೆ ಸಹಾಯ ಮಾಡ್ತಕ್ಕಂಥವರು, ಅವರಿಗೆ ಬೆಂಬಲವಾಗಿದ್ದ ಈ ಒಂದು ಕಾರ್ಯದಲ್ಲಿ ಅವರಿಗೆ ಸಹಕಾರ ಮಾಡ್ತಕ್ಕಂಥವರು ಅನೇಕ ಜನರು ಇವತ್ತು ಗಣ್ಯರು ಇವತ್ತಿನ ದಿವಸ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅನೇಕ ಜನರು ಈ ಒಂದು ಸಂಸ್ಥೆಯ ಮೇಲೆ ಅಪಾರವಾದಂಥ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಅಪಾರವಾದಂಥ ಒಂದು ಪ್ರೀತಿಯನ್ನಿಟ್ಟುಕೊಂಡು ಇದು ಚೆನ್ನಾಗಿ ಬೆಳೀಬೇಕು ಅಂತ ಸದಾಕಾಲ ಬಯಸುತ್ತಾ ಮನಸ್ಸಲ್ಲಿ ಇದಕ್ಕೆ ವಿಶೇಷವಾಗಿ ಸಹಕಾರವನ್ನು ಮಾಡತಕ್ಕಂತಹ ಅನೇಕ ಗಣ್ಯರು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾಗಿ ಇನ್ನೂ ವಿಶೇಷವಾದಂತಹ ರೀತಿಯಲ್ಲಿ ಚೆನ್ನಾಗಿ ನಡೀಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಮಧ್ಯದಲ್ಲಿ ಯಾಕಂತಂದರೆ ಇಷ್ಟು ದೊಡ್ಡ ಕೆಲಸ ಅಂತ ಹೇಳಿದ ಮೇಲೆ ಏನೋ ಒಂದು ಮಧ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಅದು ಎಲ್ಲಿ ಹೋದರೂ ಅಷ್ಟೇ, ಪ್ರಪಂಚದಲ್ಲಿ ಯಾವ ಮೂಲೆಗೂ, ಅದು ನಮಗೆ ಮಾತ್ರ ಇದೆ ಅಂತಲ್ಲ, ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಇದಿದ್ದೇ ಇರುತ್ತೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನು ಅಂತಂದರೆ ರಾಮಾಯಣದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಷಯ. ರಾಮಾಯಣದಲ್ಲಿ ಸೀತಾಮ್ಮನವರ ಅನ್ವೇಷಣೆ ಮಾಡಲಿಕ್ಕೆ ಆಂಜನೇಯ ಹೊರಡ್ತಾನೆ. ಆಂಜನೇಯ ಸಮುದ್ರವನ್ನು ದಾಟಿಕೊಂಡು ಲಂಕೆಗೆ ಹೋಗ್ತಾನೆ. ಇಂತಹ ಒಂದು ಸೀತಾಮ್ಮನವರ ಅನ್ವೇಷಣೆಯನ್ನು ಮಾಡುವಂತಹ ಒಂದು ರಾಮ ಕಾರ್ಯಕ್ಕೋಸ್ಕರ ಆಂಜನೇಯ ಸಮುದ್ರವನ್ನು ಉಲ್ಲಂಘನೆ ಮಾಡಿ ಹೊರಡುವಾಗ ಏನಾಗುತ್ತೆ ಅಂತಂದರೆ ಮಧ್ಯದಲ್ಲಿ ಆ ಸಮುದ್ರ ಉಲ್ಲಂಘನೆ ಮಾಡುವಂತಹ ಕಾಲದಲ್ಲಿ 3 ಜನ ಸಿಗ್ತಾರೆ ಮಧ್ಯದಲ್ಲಿ. ಒಬ್ಬ ಮೈನಾಕ, ಒಬ್ಬಳು ಸುರಸೆ, ಇನ್ನೊಬ್ಬಳು ಸಿಂಹಿಕ ಅಂತ 3 ಜನ ಸಿಗ್ತಾರೆ. ಈ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಆಂಜನೇಯ. ಆದರೆ ಇಂತಹ ಒಂದು ಸಮಯದಲ್ಲಿ ದಾರಿಯಲ್ಲಿ 3 ಜನ ಸಿಕ್ಕಿದ್ದಾರೆ. ಆದರೆ ಆ 3 ಜನರಲ್ಲಿ ಸಹಾಯ ಮಾಡಲಿಕ್ಕೆ ಬಂದವನು ಮೈನಾಕ.
ಆದರೆ ತೊಂದರೆ ಮಾಡಲಿಕ್ಕೆ ಬಂದವರು ಇಬ್ಬರು, ಈ ಸಿಂಹಿಕ ಸೊರಸ ಇಬ್ಬರು ಸಹ ಸ್ವಾಮಿಗೆ ತೊಂದರೆ ಮಾಡಲಿಕ್ಕೆ ಬಂದಿದ್ದಾರೆ. ಸಹಾಯ ಮಾಡಲಿಕ್ಕೆ ಬಂದವನೊಬ್ಬ. ಅಂದರೆ ಇದೇನು ಬರೀ ಇದು ಯಾವುದೋ ರಾಮಾಯಣದ ಕಥೆ ಮಾತ್ರ ಅಂತ ಹೇಳಿ ನಾವು ಬಿಡಬಾರದು. ಇದು ಜೀವನದ ಒಂದು ಕಥೆ. ಜೀವನದಲ್ಲೂ ಹಾಗೇನೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಒಳ್ಳೆ ಸಂಕಲ್ಪ ಮಾಡ್ಕೊಂಡು ಹೊರಟಾಗ ಏನಾಗುತ್ತೆ ಅಂತಂದರೆ ಈ ಥರ ತೊಂದರೆಗಳು ಜಾಸ್ತಿನೂ ಬರ್ತಾ ಇರುತ್ತೆ. ಕೆಲವೊಂದು ಸಲ ನಮಗೆ ಸಹಾಯ ಮಾಡುವವರಿಗಿಂತ ತೊಂದರೆ ಮಾಡುವವರು ಜಾಸ್ತಿ ಅಲ್ಲಲ್ಲಿ ಸಿಗ್ತಾ ಇರ್ತಾರೆ. ಆದರೆ ನಾವು ಯಾವತ್ತೂ ಸಹ ನಮ್ಮ ಧೈರ್ಯವನ್ನು ಬಿಡದೆ ಖಂಡಿತವಾಗಿಯೂ ಈ ಕೆಲಸ ಅನ್ನೋದು ಆಗೇ ಆಗುತ್ತೆ, ಇಂತಹ ಒಂದು ಪ್ರೇರಣೆಯನ್ನು ನಮಗೆ ಕೊಟ್ಟು ಭಗವಂತ ಇಷ್ಟೆಲ್ಲ ಮಾಡಿಸ್ತಿರ್ಬೇಕಾದ್ರೆ ಯಾವುದಾದ್ರಿಂದ ಮಧ್ಯದಲ್ಲಿ ಬರುವಂತಹ ಕಷ್ಟಗಳನ್ನು ಸಹ ಭಗವಂತ ನೋಡ್ಕೊಳ್ತಾನೆ. ನಮ್ಮ ಪ್ರಯತ್ನವನ್ನು ನಾವು ಖಂಡಿತ ಚೆನ್ನಾಗಿ ಮಾಡಬೇಕು ಎಂಬುದಾಗ ಆ ಪ್ರಯತ್ನವನ್ನು ಬಿಡದೆ ಹಾಗೇ ನಾವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಪ್ರಯತ್ನದಲ್ಲಿ ನಾವು ಪರಿಪೂರ್ಣವಂತಹ ಸಫಲತೆಯನ್ನು ಪಡೀತೇವೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅಂದರೆ ಅಲ್ಲಿ ಆಂಜನೇಯ ಸ್ವಾಮಿ ಏನು ಮಾಡಿದ್ದ ಅಂತಂದರೆ ಆಯಾ ಸಂದರ್ಭಗಳಲ್ಲಿ ಏನೇನು ಉಪಾಯ ಮಾಡಬೇಕೋ ಆ ಉಪಾಯ ಮಾಡಿಕೊಂಡು ಅಲ್ಲಲ್ಲಿ ಮುಂದಕ್ಕೆ ಹೋದ. ನಾವು ಸಹ ಹಾಗೆ ಮಾಡಬೇಕು. ಅದರಲ್ಲೂ ಇನ್ನೂ ಏನಾಯಿತು ಅಂತಂದರೆ ಇವರೆಲ್ಲರನ್ನೂ ದಾಟಿಕೊಂಡು ಲಂಕೆಗೆ ಹೋಗಿ ಆದಮೇಲೆ ಏನಾಯಿತು, ಅಲ್ಲಿನ್ನೂ ಮುಗಿಲಿಲ್ಲ, ಶುರುವಾಗಿದ್ದೇ ಅಲ್ಲಿಂದ. ಮೊದಲು ಹೊರಡುವಾಗ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಮಾಡಿಕೊಂಡು ಲಂಕೆಗೆ ಹೋದ ಮೇಲೆ ಏನಾಯಿತು, ಅಲ್ಲೇ ಇನ್ನೂ ಮುಖ್ಯವಾದ ವಿಷಯ ಇರುವುದೇ ಅಲ್ಲಿ ಅಮ್ಮನವರನ್ನು ಅನ್ವೇಷಣೆ ಮಾಡಬೇಕು, ಮತ್ತು ಅಲ್ಲಿರುವಂತಹ ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕು. ಅದೆಲ್ಲ ಮಾಡಿಕೊಂಡು ಪುನಃ ವಾಪಸ್ಸು ಬರಬೇಕಾಗಿದೆ. ಹಾಗಾಗಿ ಇನ್ನೂ ನಾವು ಜೀವನದಲ್ಲಿ ತುಂಬ ಒಂದು ಪರಿಶ್ರಮ ಪಟ್ಟು ಒಂದು ಕೆಲಸ ಮಾಡಿದ ಮೇಲೆ ಇದೆಲ್ಲ ಮುಗಿದೋಯ್ತು ಅಂತ ತಿಳ್ಕೊಳ್ತೀವಿ. ಆದರೆ ಮುಗಿದಿದ್ದಲ್ಲ, ಇನ್ನೂ ಶುರುವಾಯಿತು ಅಷ್ಟೇ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಇಷ್ಟು ಚೆನ್ನಾಗಿ ಬೆಳೆಸೇ ಆಯಿತು ಆಗೋಯ್ತು ಅಂತ ಹಾಗೆ ಬಿಡಬಾರ್ದು. ಇದೆಲ್ಲ ಇದಿನ್ನೂ ಪ್ರಾರಂಭ ಅಷ್ಟೇ. ಇಷ್ಟು ಬೆಳೆದಿದೆ, ಪ್ರಾರಂಭವಾಗಿದೆ, ಇಷ್ಟು ದೂರ ಬಂದಿದೆ. ಇದೇ ರೀತಿಯಾಗಿ ಇನ್ನು ಮುಂದೆ ಹೋಗಬೇಕಾದ್ದು, ಇದೇ ರೀತಿಯಾಗಿ ಮುಂದೆ ಹೋಗಬೇಕಾದ್ದಿದೆ. ಆದ್ದರಿಂದ ಅಂತಹ ಒಂದು ಆ ಭವಿಷ್ಯದಲ್ಲೂ ಸಹ ಚೆನ್ನಾಗಿ ಈ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ಯಾವುದೇ ವಿಧವಾದಂತಹ ತೊಂದರೆಗಳಿಲ್ಲದೆ ಎಲ್ಲವೂ ಪರಿಹಾರ ಆಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾದಂತಹ ಅಭಿವೃದ್ಧಿಯನ್ನು ಈ ಸಂಸ್ಥೆಯು ಹೊಂದಲಿ, ಆ ಜಗನ್ಮಾತೆಯ ಒಂದು ಕೃಪೆಯಿಂದ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ಮೂರ್ತಿಯ ಒಂದು ಸ್ಥಾಪನೆಯಾಗಿದೆ. ನಾವೊಂದು ವಿಷಯ ನೋಡಬೇಕು, ಏನು ಅಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಜಗನ್ಮಾತೆ ಸರಸ್ವತಿ ಅಮ್ಮನವರನ್ನು, ಆ ಶಾರದೆಯನ್ನು ಜ್ಞಾನವನ್ನು ಕೊಡುವಂತಹ ದೇವತೆ ಎಂಬುದಾಗಿ ನಾವು ಪೂಜಿಸ್ತೇವೆ. ಈ ರೀತಿಯಾಗಿ ಪರಂಪರೆಯಾಗಿ ಪೂಜಿಸುವಂತಹ ಒಂದು ಸಂಪ್ರದಾಯ ಇದೆ ಅನಾದಿ ಕಾಲದಿಂದ. ಇಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದರೆ ಆ ಸರಸ್ವತಿ ಅಮ್ಮನವರ ಮೂರ್ತಿಯನ್ನು ಜ್ಞಾನದ ದೇವತೆಯನ್ನಾಗಿ ಆರಾಧನೆ ಮಾಡುವುದು ಬರೀ ನಾವು ಮಾತ್ರ ಅಲ್ಲ, ಇನ್ನು ಅನೇಕ ದೇಶಗಳಲ್ಲೂ, ಬೇರೆ ದೇಶಗಳಲ್ಲೂ ಸಹ ಸರಸ್ವತಿ ಅಮ್ಮನವರನ್ನು ಜ್ಞಾನದ ದೇವತೆಯನ್ನಾಗಿ ಆರಾಧನೆ ಮಾಡ್ತಾರೆ. ಅಲ್ಲಿ ಹೆಸರು ಬೇರೆ ಇದೆ, ಆದರೆ ಅವರು ಆರಾಧನೆ ಮಾಡುವಂತಹ ಒಂದು ದೇವತಾ ಸ್ತ್ರೀ ಮೂರ್ತಿ, ಆ ಮೂರ್ತಿ ಏನಿದೆಯೋ, ಆ ಸ್ತ್ರೀ ರೂಪದಲ್ಲಿರ್ತಕ್ಕಂಥ ಮೂರ್ತಿ ಏನಿದೆಯೋ ಅದು ನಮ್ಮ ಸರಸ್ವತಿ ಅಮ್ಮನವರ ಮೂರ್ತಿನೇ. ಎಲ್ಲಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ನೋಡಿದರೆ ಜಪಾನ್ನಲ್ಲಿ ಅಂತ ಆ ಒಂದು ಪ್ರಾಂತ್ಯಗಳಲ್ಲಿ ಅಲ್ಲಿಗೆ ಹೋಗಿ ನೋಡಿದರೆ, ಈ ಜಪಾನ್ ದೇಶದ ಬಗ್ಗೆ ಹೇಳುವಾಗ ತುಂಬ ಜನ ಏನು ಹೇಳ್ತಾರೆ, ನಾನು ಕೇಳಿದ್ದು ಏನು ಅಂತಂದರೆ ಒಂದು ಆಧುನಿಕತೆಯಲ್ಲಿ ಟೆಕ್ನಾಲಜಿಯಲ್ಲಿ ಅವರು ತುಂಬ ಮುಂದೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ಕಡೆ ಕೇಳಿದ್ದೀನಿ. ಏನು ಅಂತಂದರೆ ಅವರು ತುಂಬ ಈ ಆಧುನಿಕವಾದಂಥ ವಸ್ತುಗಳನ್ನು ತಯಾರು ಮಾಡುವುದು, ಈ ಆಧುನಿಕವಾದಂಥ ತಂತ್ರಜ್ಞಾನದಲ್ಲಿ ಅವರು ತುಂಬ ಮುಂದಿದ್ದಾರೆ ಜಪಾನ್ನವರು ಅಂತ ಹೇಳ್ತಾ ಇರ್ತಾರೆ. ಇನ್ನು ನಮ್ಮ ದೇಶದವರೇ ಹೇಳ್ತಾರೆ ಏನು ಅಂತಂದರೆ, ಇನ್ನು ನಾವು ನಮ್ಮ ದೇಶ ಆ ಸ್ಥಿತಿಗೆ ಹೋಗಬೇಕು ಅಂತಂದರೆ ಅದೆಷ್ಟೋ ವರ್ಷಗಳ ಕಾಲ ಪ್ರಯತ್ನ ಮಾಡಬೇಕಾಗುತ್ತೆ ಅಂತಲೂ ಹೇಳ್ತಿರ್ತಾರೆ. ಅಂದರೆ ಈ ಟೆಕ್ನಾಲಜಿ ವಿಷಯದಲ್ಲಿ ಅವರು ಎಷ್ಟೋ ವರ್ಷಗಳು ನಮಗಿಂತ ಮುಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆ ಥರ ಹೇಳಿದ್ದು ನಮ್ಮವರೇ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಆದರೆ ಅವರು ಅಷ್ಟು ಮುಂದುವರೆದರೂ ಸಹ ಆ ಒಂದು ಜ್ಞಾನದ ದೇವತೆಯನ್ನಾಗಿ ಸರಸ್ವತಿ ಅಮ್ಮನವರು ಇದೇ ರೂಪವನ್ನು ಅವರು ಆರಾಧನೆ ಮಾಡ್ತಾರೆ. ಹೆಸರು ಬೇರೆ ಹೇಳ್ತಾರೆ, ಸ್ವಲ್ಪ ಅಲಂಕಾರ ಅದೆಲ್ಲ ಸ್ವಲ್ಪ ನಮಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅಲ್ಲಿ ಆ ಒಂದು ಪ್ರಾಂತ್ಯ, ಆ ಒಂದು ಜನರ ಒಂದು ಮನಸ್ಸು, ಅದಕ್ಕೆ ತಕ್ಕಂತೆ ಆ ಒಂದು ಅಲಂಕಾರಾದಿಗಳೆಲ್ಲ ಇರುತ್ತೆ. ಆದರೆ ಅದೇ ಅಮ್ಮನವರು. ಹಾಗಾಗಿ ಈ ರೀತಿಯಾಗಿ ಅಂದರೆ ಅಷ್ಟು ಮುಂದುವರೆದವರಾದರೂ, ಅಂದರೆ ಆ ಒಂದು ಆಧುನಿಕದ ತಂತ್ರಜ್ಞಾನದಲ್ಲಿ ಅಷ್ಟೆಲ್ಲ ಮುಂದೆ ಹೋದವರಾದರೂ ಯಾರೇ ಆದರೂ ಆ ಒಂದು ಜಗನ್ಮಾತೆಯನ್ನು ಜ್ಞಾನದ ದೇವತೆಯನ್ನಾಗಿ ಆರಾಧನೆ ಮಾಡ್ತಾರೆ. ಹಾಗಾಗಿ ನಮಗೆ ಆ ಜ್ಞಾನವನ್ನು ಕೊಡುವಂತಹ ಮಾತೆ, ಆ ಜಗನ್ಮಾತೆ ಅಂತಹ ಒಂದು ಅಮ್ಮನವರ ಒಂದು ಕೃಪೆಯೂ ಸಹ ಪರಿಪೂರ್ಣವಾಗಿ ಈ ಒಂದು ಶಾಲೆಗೆ ಇದ್ದೇ ಇದೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಇದೇ ರೀತಿಯಾಗಿ ಮುಂದೆಯೂ ಸಹ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ, ಮತ್ತು ವಿಶೇಷವಾಗಿ ಇವತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಪೋಷಕರು ಎಲ್ಲರಿಗೂ ಸಹ ನಾವು
ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇಂತಹ ಒಂದು ಪ್ರದೇಶದಲ್ಲಿ ಮೊದಲು ಏನೂ ಇಲ್ಲದೇ ಇರುವಂತಹ ಒಂದು ಅರಣ್ಯದಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಶಾಲೆಯು ಪ್ರಾರಂಭವಾಗಿದೆ. ಆ ಈಶ್ವರ ಸಂಕಲ್ಪದಂತೆ ಇಲ್ಲಿ ಇದು ಪ್ರಾರಂಭವಾಗಿ ಇಷ್ಟು ದೊಡ್ಡದಾಗಿ ಬೆಳೀತಾ ಇರುವುದು ಅತ್ಯಂತ ಸಂತೋಷಕರವಾದಂಥ ಒಂದು ವಿಷಯ. ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಅನೇಕ ಕ್ಷೇತ್ರಗಳು, ಅನೇಕ ದೇವಾಲಯಗಳನ್ನು ನೋಡಿದಾಗ ಆ ದೇವಾಲಯಗಳೆಲ್ಲ ಎಲ್ಲಿರ್ತವೆ ಹೆಚ್ಚು ಅಂತಂದರೆ ಕಾಡುಗಳಲ್ಲಿ, ಪರ್ವತದ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಇರುವುದನ್ನು ನಾವು ನೋಡ್ತೀವಿ. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ತುಂಬ ಒಳಗೆ ಹೋಗಬೇಕಾಗುತ್ತೆ. ನಾವು ಎಲ್ಲ ತುಂಬ ಕಾಡುಗಳು, ಗುಡ್ಡಗಳು, ಬೆಟ್ಟಗಳು ಅದೆಲ್ಲ ದಾಟ್ಕೊಂಡು ಹೋಗ್ತೀವಿ ನಾವು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ. ಆ ಥರ ಅನೇಕ ಕ್ಷೇತ್ರಗಳಿವೆ. ಅಂತಹ ಕ್ಷೇತ್ರಗಳ ಅಲ್ಲಿ ದೇವಸ್ಥಾನಗಳೆಲ್ಲ ಇರುತ್ತೆ. ಮತ್ತು ಇದು ಯಾವುದು? ಇದು ಸಹ ದೇವಸ್ಥಾನವೇ, ದೇವಾಲಯಕ್ಕೇನು ಕಡಿಮೆ ಅಲ್ಲ. ವಿದ್ಯಾಲಯ ಅಂತಂದರೆ ಅದು ದೇವಾಲಯಕ್ಕೆ ಏನೂ ಕಡಿಮೆ ಅಲ್ಲ. ಆ ದೇವಾಲಯ ಅನ್ನೋದು ಎಷ್ಟು ಪವಿತ್ರವೋ ವಿದ್ಯಾಲಯ ಅನ್ನೋದು ಸಹ ಅಷ್ಟೇ ಪವಿತ್ರ. ಅಂದರೆ ಅಲ್ಲಿ ಭಗವಂತ ಮೂರ್ತಿಯ ರೂಪದಲ್ಲಿರ್ತಾನೆ, ಇಲ್ಲಿ ಭಗವಂತ ಜ್ಞಾನದ ರೂಪದಲ್ಲಿರ್ತಾನೆ. ಆದ್ದರಿಂದ ವಿದ್ಯೆಯ ರೂಪದಲ್ಲಿ ಭಗವಂತ ಇಲ್ಲಿರ್ತಾನೆ. ಆದ್ದರಿಂದ ಇಂತಹ ಒಂದು ಇಂತಹ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಒಂದು ವಿದ್ಯಾಲಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಮ್ಮ ಅಭಿಮಾನವನ್ನು ಇದರ ಮೇಲೆ ವಿಶೇಷವಾಗಿ ಇಟ್ಟುಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.